ಅಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್. ರಾಹುಲ್ ಗಾಂಧಿಯಿಂದ ಗುಜರಾತ್ನ ಕೆಲ ಪಕ್ಷಗಳ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈನಿಕ್ ಭಾಸ್ಕರ್ ಎನ್ನುವ ನ್ಯೂಸ್ ಪೇಪರ್ ವರದಿ ಆಧರಿಸಿ ಆರೋಪ ಕೇಳಿಬಂದಿದೆ. ಏನು ಆರೋಪ ಅಂತ ಹೇಳಿದ್ರೆ ನೋಡಿ, ಗುಜರಾತ್ನಲ್ಲಿ ಹೆಸರೇ ಗೊತ್ತಿಲ್ಲದಿರ್ತಕ್ಕಂಥ ಪಕ್ಷಗಳು, ನಗಣ್ಯ ಅಂತ ಕರೆಯಬಹುದಾದಂಥ ಪಕ್ಷಗಳು ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿವೆ ಅಂತ ಆರೋಪ. ಚುನಾವಣಾ ಅಕ್ರಮನ ಹೇಗದು ಅಂತ ಹೇಳಿದ್ರೆ 2019ರಿಂದ 2024 ಈ ಅವಧಿ ಇದೆಯಲ್ಲ, ಈ ಅವಧಿಯಲ್ಲಿ ಈ ನಗಣ್ಯವೆನಿಸಿಬಿಡಬಹುದಾದಂಥ ರಾಜಕೀಯ ಪಕ್ಷಗಳಿಗೆ ಸಾವಿರಾರು ಕೋಟಿ ದೇಣಿಗೆ ಹರಿದು ಬಂದಿದೆ. ಏನು ಪೊಲಿಟಿಕಲ್ ಪಾರ್ಟಿಗಳಿಗೆ ಹಾಗೆ ದೇಣಿಗೆ ಕೊಡಬಾರ್ದಾ? ಕೊಡಬಹುದು. ಆದರೆ ಹೆಸರೇ ಕೇಳದೇ ಇರುವಂಥ ಪಾರ್ಟಿಗಳಿಗೆ ಆ ಪ್ರಮಾಣದಲ್ಲಿ ಹಣ ಹೇಗೆ ಹರಿದು ಬರುತ್ತೆ? ಎಷ್ಟು ಗೊತ್ತಾ? 10 ನಗಣ್ಯ ಎನ್ನಬಹುದಾದಂಥ ಪಕ್ಷಗಳಿಗೆ ಬಂದಿರತಕ್ಕಂಥ ಹಣ 4,300 ಕೋಟಿ ರೂಪಾಯಿಗಳು. ಬಿಟ್ವೀನ್ 2019 to 2024 ಲೋಕಸಭಾ ಎಲೆಕ್ಷನ್ಸ್, 2022 MLA ಎಲೆಕ್ಷನ್ನಲ್ಲಿಯೂ ಕೂಡ 10 ಪಕ್ಷಗಳು ದೇಣಿಗೆ ಸ್ವೀಕರಿಸಿವೆ. 10 ರಾಜಕೀಯ ಪಕ್ಷಗಳು, 43 ಜನ ಅಭ್ಯರ್ಥಿಗಳು. ನೋಡಿ, ಈ 10 ರಾಜಕೀಯ ಪಕ್ಷಗಳು ಸೇರಿ ಕಣಕ್ಕಿಳಿಸಿರೋ ಅಭ್ಯರ್ಥಿಗಳ ಸಂಖ್ಯೆ ನೋಡಿದ್ರೆ ಬರೀ 43. ಮತಗಳೆಷ್ಟಪ್ಪ? 54,069. ಈ ಎಲ್ಲ ಕ್ಯಾಂಡಿಡೇಟ್ಗೂ ಸೇರಿ ಪಡೆದುಕೊಂಡಿರ್ತಕ್ಕಂಥ ಟೋಟಲ್ ವೋಟ್ಸ್ ಎಷ್ಟು ಅಂತ ಹೇಳಿದ್ರೆ 54,069. ಎಲ್ಲೆಲ್ಲಿಗಾದರೂ ಮ್ಯಾಚ್ ಆಗಬೇಕಾಗಿತ್ತು. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಂತ ಅಂದಾಗ ಅವರು ಲಕ್ಷಾಂತರ ಮತಗಳು ಗಳಿಸಿದ್ದಾರೆ. ಏನೋ ಗೆಲ್ಲದೇ ಇರಬಹುದು, ಗೆಲುವು ಸೋಲು ನಮ್ಮ ತಕರಾರಲ್ಲ. ಆದರೆ ಈ ನಂಬರ್ಗಳೇ ದಿಗ್ಭ್ರಮೆ ಹುಟ್ಟಿಸುವ ರೀತಿಯಲ್ಲಿ ಇದೆಯಲ್ಲ, ಇದು ಯಾಕೆ ಅಂತ ನೋಡಿ. ಚುನಾವಣಾ ವರದಿ ಈಗ ಎಲೆಕ್ಷನ್ಗೆ ನಡೆಸಿರೋ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಎಷ್ಟು ಖರ್ಚು ಮಾಡಿದ್ರೆ ನೀವು ಅಭ್ಯರ್ಥಿ ಅಂತ ಹೇಳಿದಾಗ ಲೆಕ್ಕ ಕೊಡಬೇಕು ಅವರು. ಪಾಂಪ್ಲೆಟ್ ಹಂಚಿದೆ, ನಾನು ಇಷ್ಟು ಊಟಕ್ಕೆ ಖರ್ಚು ಮಾಡಿದೆ, ತಿಂಡಿಗೆ ಇಷ್ಟು ಖರ್ಚು ಮಾಡಿದೆ, ಆಟೋಗೆ ಇಷ್ಟು ಖರ್ಚು ಮಾಡಿದೆ, ಪೋಸ್ಟರ್ಗೆ ಇಷ್ಟು ಖರ್ಚು ಮಾಡಿದೆ, ಪ್ರಚಾರಕ್ಕೆ ಇಷ್ಟು ಖರ್ಚು ಮಾಡಿದ್ದೀನಿ, ಆ ರ್ಯಾಲಿ ಮಾಡಿದೆ, ಸೋಷಿಯಲ್ ಮೀಡಿಯಾ ಪ್ರಮೋಷನ್ಗೆ ಇಷ್ಟು, ಮೀಡಿಯಾ ಪ್ರಮೋಷನ್ಗೆ ಇಷ್ಟು, ಏನೋ ಹೇಳಬೇಕಲ್ಲ ಮನುಷ್ಯ. ಅವ್ರು ಹೇಳಿರೋದೇನು ಅಂದರೆ, ಚುನಾವಣಾ ವರದಿಗಳು ಹೇಳ್ತಿರೋ ಪ್ರಕಾರ ಆಯೋಗ ಎಲ್ಲ ವರದಿ ಕೊಡುತ್ತಲ್ಲ, 39,02,000. ನೋಡಿ, 10 ರಾಜಕೀಯ ಪಕ್ಷಗಳು, 43 ಜನ ಅಭ್ಯರ್ಥಿಗಳು, ಇಷ್ಟೂ ಜನ ಸೇರಿ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಿದ್ರಪ್ಪ ಅಂತ ಆಯೋಗ ಕೊಡ್ತಾ ಇರ್ತಕ್ಕಂಥ ವರದಿ ಎಷ್ಟು ಅಂತ ಹೇಳಿದ್ರೆ ಬರೀ 39,02,000 ರೂಪಾಯಿ ಚುನಾವಣೆಗೆ ಖರ್ಚಾಗಿರ್ತಕ್ಕಂಥ ಹಣ. ಆಯಿತು, ಆಡಿಟ್ ಬರುತ್ತಲ್ಲ, ಆಡಿಟ್ ರಿಪೋರ್ಟ್ ಚೆಕ್ ಮಾಡಿಕೊಂಡ್ರೆ ಅಲ್ಲಿವ್ರು ಕೊಟ್ಟಿರೋ ಲೆಕ್ಕ ಏನು ಗೊತ್ತಾ? 3,500 ಕೋಟಿ ನಾವು ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತ. ಔಟ್ ಆಫ್ 4,300 crore rupees, they have spent 3,500 crore rupees for the elections according to audit report. ಎಷ್ಟು ತಮಾಷೆ ಇದೆ ನೋಡಿ. ಚುನಾವಣಾ ಆಯೋಗ ಕೇಳಿದ್ರೆ 39 ಲಕ್ಷ ಖರ್ಚು ಮಾಡಿದಾರೆ ರೀ, ಆಯೋಗ ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ಈ ರಾಜಕೀಯ ಪಕ್ಷಗಳ ದೇಣಿಗೆ ತೊಗೊಂಡಿವೆಯಲ್ಲ, ಇದು ಹವಾಲಾ ಹಣನ, ಇದು ಅಕ್ರಮದ ಮಾರ್ಗನ. ಬಿಹಾರದ ವಿಚಾರಕ್ಕೆ ಬಂದಾಗ ಬೇರೆ ಮಾತು, ಗುಜರಾತ್ ವಿಚಾರಕ್ಕೆ ಬಂದ ಬಿಹಾರದಲ್ಲಿ ನಡೀತಿರೋದೇನು? ಅವ್ರು ಹೇಳ್ತಾರೆ, ಇಲ್ಲಿ ವೋಟರ್ಸ್ಗಳನ್ನು ಲಿಸ್ಟಿಂದ ಮಾಯ ಮಾಡ್ತಾ ಇದ್ದಾರೆ, ಬಡವ್ರನ್ನ ಅಳಿಸಿ ಹಾಕ್ತಾ ಇದ್ದಾರೆ, ಇವ್ರಿಗೆ ಯಾರು ಬೇಕೋ ಇಟ್ಕೊಳ್ತಾ ಇದ್ದಾರೆ, ಬೇರೆಯವ್ರನ್ನ ಆಚೆ ಹಾಕ್ತಿದ್ದಾರೆ ಅಂತ ಬಿಹಾರದಲ್ಲಿ ಆರೋಪ. ಗುಜರಾತ್ ಅಂತ ಬಂದಾಗ ಈ 10 ಒಂದು ರೀತಿಯಲ್ಲಿ ನಗಣ್ಯವೆನಿಸಿ ಬಿಡಬಹುದಾದಂಥ ಒಂದು ಪಕ್ಷಗಳು. ಹೆಸರು ಕೇಳಬೇಕು ನೀವು, ಆ ಪಕ್ಷಗಳ ಹೆಸರು ಕೇಳಿದ್ರೆ ನಮ್ಗೆ ಗಾಬರಿ ಆಗಿಬಿಡುತ್ತೆ. ಇದ್ಯಾವುದು ಈ ಥರದೊಂದು ಪಾರ್ಟಿ ಕೂಡ ಇದೆಯಾ ಅಂಥೇಳಿ. ಪಕ್ಷಗಳ ಹೆಸರು ನಿಮಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಈ ಪಕ್ಷಗಳ ಹೆಸರಿನ ವಿಚಾರಕ್ಕೆ ನಾವು ಬಂದರೆ ರಿಪೋರ್ಟ್ ನೋಡಿ. ಪ್ರಜಾಪ್ರಭುತ್ವ ಆಡಳಿತ ಪಕ್ಷ, ಭಾರತೀಯ ರಾಷ್ಟ್ರೀಯ ಜನತಾದಳ, ಉಚಿತ ಅಭಿವ್ಯಕ್ತಿ ಪಾರ್ಟಿ, ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ. ಗುಜರಾತಲ್ಲಿ ದೇಣಿಗೆ ಸಾವಿರಾರು ಕೋಟಿ ದೇಣಿಗೆ ಸಂಗ್ರಹ ಮಾಡತಕ್ಕಂಥ ಪಾರ್ಟಿಗಳಿವೆಲ್ಲವೂ ಕೂಡ. ಸತ್ಯವಾದಿ ರಕ್ಷಕ ಪಕ್ಷ, ಪೀಪಲ್ಸ್ ಕೌನ್ಸಿಲ್ ಆಫ್ ಇಂಡಿಯಾ, ಸೌರಾಷ್ಟ್ರ ಜನತಾ ಪಕ್ಷ, ಜನ್ ಮ್ಯಾನ್ ಪಾರ್ಟಿ, ಮಾನವ ಹಕ್ಕುಗಳ ರಾಷ್ಟ್ರೀಯ ಪಕ್ಷ, ಗರೀಬ್ ಕಲ್ಯಾಣ್ ಪಾರ್ಟಿ. ನೋಡಿ, ಇಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಪಕ್ಷ 4 ಜನ ಅಭ್ಯರ್ಥಿ ಆಗಿದ್ದಾರೆ. ಅವರು 4 ಜನ ಕ್ಯಾಂಡಿಡೇಟು, 3,997 ಮತ ಬಂದಿವೆ ಅವರಿಗೆ. ಚುನಾವಣಾ ಖರ್ಚಾಗಿದ್ದು ಆಯೋಗದ ಪ್ರಕಾರ 2.27 ಲಕ್ಷ, 2,27,000 ರೂಪಾಯಿ ಅಂತ ಖರ್ಚು ಮಾಡಿರೋದು ಈ ಮನುಷ್ಯ. ಗ್ರಾಮ ಪಂಚಾಯತ್ಗೂ ಕಷ್ಟ ಇವತ್ತಿಗೆ. 2,27,000 ರೂಪಾಯಿ ಇದೆಯಲ್ಲ, ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತರೂ ಕೂಡ ಇಷ್ಟು ಕಡಿಮೆ ಖರ್ಚಲ್ಲಿ ಏನೂ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ ಕ್ಯಾಂಡಿಡೇಟ್ಗಳು ನಿಂತ್ಕೊಂಡಿರ್ತಕ್ಕಂಥವ್ರು. ಇದೇ ರೀತಿ ನಾವು ಹೋದಾಗ ಭಾರತ ರಾಷ್ಟ್ರೀಯ ಜನತಾದಳವಂತೆ ಖರ್ಚು ಮಾಡೋದು 961 ಕೋಟಿ. ಇವರು ಚುನಾವಣಾ ಆಯೋಗದ ಲೆಕ್ಕದ ಪ್ರಕಾರವಾಗಿ 2.8 ಲಕ್ಷ ಖರ್ಚು ಮಾಡಿದ್ದಾರೆ. 8 ಜನ ಕ್ಯಾಂಡಿಡೇಟು, 11,496 ಮತಗಳು ಇವರಿಗೆ ಬಿದ್ದಿವೆ ಅಂತ. ಈ ಥರದ್ದು ಬಹಳ ಲಿಸ್ಟ್ ಇದೆ, ನಿಮ್ಗೆ ಲಿಸ್ಟಲ್ಲಿ ನೋಡ್ಕೊಳ್ಬಹುದಾಗತ್ತೆ ನೀವು. ನನ್ನ ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಈ ತರಹದ ಹಣ ಬರ್ತಿರೋದು ಎಲ್ಲಿಂದ? ಗುಜರಾತ್ ಚುನಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಈ ರೀತಿಯಲ್ಲಿ ನಗಣ್ಯವೆನಿಸಿ ಬಿಡಬಹುದಾದಂಥ ರಾಜಕೀಯ ಪಕ್ಷಗಳ ಮೂಲಕವಾಗಿ ಸಾವಿರಾರು ಕೋಟಿ ಹಣ ಬದಲಾಗಿದ್ದರೆ ಇಡಿ ಏನು ಮಾಡ್ತಾ ಇದೆ? PMLA ಆ್ಯಕ್ಟ್ ಏನು ಮಾಡ್ತಾ ಇದೆ ಇಲ್ಲಿ? ಇಂಥ ಹಣದ ಮೂಲಗಳು ಏನು, ಇದ್ರ ಬಗ್ಗೆ ತನಿಖೆ ನಡೆಯಲ್ವಾ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ
ಮುನೀರ್ ಇದ್ದಾರೆ. ಅಬ್ದುಲ್ ಮುನೀರ್ ಕಾಂಗ್ರೆಸ್ನ ವಕ್ತಾರರು, ಸ್ವಾಗತ ನಿಮಗೆ ಅಬ್ದುಲ್ ಮುನೀರ್. ಇನ್ನೊಂದು ಕಡೆ ಡಾಕ್ಟರ್ ದಿನೇಶ್ ಶೇರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು, ಸ್ವಾಗತ ನಿಮಗೆ ಡಾಕ್ಟರ್ ದಿನೇಶ್ ಶೇರೋಹಳ್ಳಿ. ನಮಸ್ಕಾರ. ಸುಭಾಷ್ ಹೂಗಾರ್ ಇದ್ದಾರೆ, ಹಿರಿಯ ಪತ್ರಕರ್ತರು ನಮ್ಮ ಜೊತೆಯಲ್ಲಿ. ಸ್ವಾಗತ ನಿಮಗೆ ಸುಭಾಷ್ ಹೂಗಾರ್ ಅವರ ಈ ಒಂದು ಡಿಬೇಟ್ಗೆ. ಫೈನ್. ಈಗ ಮೊದಲಿಗೆ ಮುನೀರ್ ಅವ್ರು ಕೇಳ್ಬಿಡ್ತೀನಿ. ಮುನೀರ್, ಈ ವಿಚಾರದಲ್ಲಿ ಈಗ ರಾಹುಲ್ ಗಾಂಧಿ ಈ ಕ್ವಶನ್ ರೈಸ್ ಮಾಡಿರೋದಕ್ಕೆ ಮೂಲ ಕಾರಣ ದೈನಿಕ್ ಭಾಸ್ಕರ್ ಪತ್ರಿಕೆ ಅವ್ರು ನಡೆಸಿರ್ತಕ್ಕಂಥ ವರದಿ ಪ್ರಕಾರ, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಡಾಟಾ ಪ್ರಕಾರ ಇಲ್ಲಿ ಒಂದು ವರದಿಯನ್ನು ಹೇಳಿದ್ದಾರೆ. ದೈನಿಕ್ ಭಾಸ್ಕರ್ ರಿಪೋರ್ಟ್ ಇಟ್ಕೊಂಡೆ ಇವರು ಅದನ್ನು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಅಂತ ಹೇಳಿ. ನಿಮ್ದೇನು ಕಾಂಗ್ರೆಸ್ ಪಾರ್ಟಿ ನಿಲುವೇನಿದೆ ವಿಚಾರದಲ್ಲಿ? ಇದನ್ನು ಇಟ್ಕೊಂಡು ಬಿಹಾರದ ಚುನಾವಣೆಯಲ್ಲಿ ಮತಗಳನ್ನು ಗಳಿಸೋಣ, ನಾವು ಇಲ್ಲೂ ಅಕ್ರಮ ನಡೆದಿದೆ ಅಂತ ಹೇಳೋಣ, ಅಲ್ಲೇ ಯೂತ್ ಅಟ್ರಾಕ್ಟ್ ಮಾಡೋಣ ಅಂತನಾ ಇದು? ಅಲ್ಲ, ಬಿಹಾರ್ ಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೀತಾ ಇದೆ ಅನ್ನೋದು ಎಲ್ಲ ರಾಷ್ಟ್ರದ ಎಲ್ಲ ಮಾಧ್ಯಮಗಳ ಮುಂದೆ ಇದೆ. ಕೆಲವು ಪ್ರಶ್ನೆ ಕೇಳ್ತಾರೆ, ನೀವು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಮಾಡ್ತೀರಿ ಅನ್ನೋದು. ಈಗ ಕೇಳೋದಾದ್ರೆ, ನಾವು ಚುನಾವಣೆ ಮುಗಿದು ಮಾಡಿದ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಹೇಳಲಿಲ್ಲ ಅಂತ ಕೇಳೋದು ಇದೆ. ಈಗ ರಾಹುಲ್ ಗಾಂಧಿ ಅವರು ಅದನ್ನ ಹೇಳಿದ್ದಾರೆ. ಅಲ್ಲಿನ ಏನು ಯಾತ್ರೆ ಮುಗಿಸಿದ ನಂತರ ಇದ್ರ ಬಗ್ಗೆ ವಿವರವಾದಂತಹ ಡೀಟೇಲ್ಸ್ ಅನ್ನು, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ತನಕ ಮಾತನಾಡಿದ್ದು ಎಲ್ಲದು ಡಾಟಾ ಕೊಟ್ಟೆ ಮಾತಾಡಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆದು ಬಿಟ್ಟು ಅಥವಾ ಟೆಲಿಫಾಮ್ಟರ್ ಎದುರುಗಡೆ ಬರುವಂತ ಡಾಟಾಗಳನ್ನ ಹೇಳಿಬಿಟ್ಟು ಹೋಗ್ಲಿಲ್ಲ. ಅಷ್ಟು ಅದು ಇವತ್ತಿನ ಈ ದೇಶದ ಮಾಧ್ಯಮಗಳ ಪರಿಸ್ಥಿತಿ ಹೇಗಿದೆ, ಅವರು ಎಷ್ಟು ನಿರ್ಭೀತವಾಗಿ ಮಾತನಾಡ್ತಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ನಮ್ಮ ಮೀಡಿಯಾ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ನಾವು ಎಲ್ಲಿ ಬಂದು ತಲುಪಿದೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ಆಗಿರ್ಬೇಕಾದ್ರೆ ಅಷ್ಟು ಜನ 400 ಜನ ಮಾಧ್ಯಮದವರು ಎದುರು ಕೂರಿಸ್ಕೊಂಡು ನಿಮಗೆ ವೋಟ್ ಚೋರಿಯ ಬಗ್ಗೆ ವಿಷಯವಾಗಿ ಸಂಪೂರ್ಣವಾಗಿ ಕೊಟ್ಟರು. ಕೇಳಿದ ಪ್ರಶ್ನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ. ಇವಾಗ ನೀವೇನು ಹೇಳ್ತಾ ಇದ್ದೀರಲ್ಲ, ಗುಜರಾತಿನಲ್ಲಿ ನಡೆದಿದೆ 4300 ಕೋಟಿ. ಇದು ಗುಜರಾತಿನಲ್ಲಿ ಮಾತ್ರ ಅಲ್ಲ, ಇವರು ಎಲೆಕ್ಟ್ರಾಲ್ ಬಾಂಡ್ ಏನ್ ತಂದಿದ್ದಾರೆ, ಈ ತಂದಾಗ ಇದನ್ನು ಅಪೋಸ್ ಮಾಡಿದಂತವರು RBI ಗವರ್ನರ್ ಅಂತ ರಘುರಾಮ್ ರಾಜನ್ ಅವರು, ಉರ್ಜಿತ್ ಪಟೇಲ್ ಅವರು, ಎಷ್ಟು ಜನ RBI ಗವರ್ನರ್ ರಿಸೈನ್ ಮಾಡಿ ಹೋಗಿದ್ದಾರೆ ನೋಡಿ. ಅವ್ರು ಯಾವ ಕಾರಣಕ್ಕೆ ರಿಸೈನ್ ಮಾಡಿದ್ರು? ಎಲೆಕ್ಷನ್ ಕಮಿಷನರ್ ಸಹ ರಿಸೈನ್ ಮಾಡಿದ್ರು. ಕೊನೆಗೆ ಒಬ್ಬರೇ ಆಯುಕ್ತರು ಉಳ್ಕೊಂಡ್ರು. ಅಂದ್ರೆ ತುಂಬಾ ಸ್ಪಷ್ಟವಾಗಿ ಹಿಂದಿನ ಸರ್ಕಾರಗಳಿಗೆ ಒಂದು ಸ್ವಲ್ಪ ಮುಜುಗರ ಇರ್ತಾ ಇತ್ತು, ಒಂದು ಭಯ ಇರ್ತಾ ಇತ್ತು, ನಾವು ಎಕ್ಸ್ಪೋಸ್ ಆಗ್ಬಿಟ್ರೆ ಜನರ ಮುಂದೆ ಹೇಗೆ ಹೋಗ್ಬೇಕು ಅಂತ. ಆದ್ರೆ ಈಗ ಇರುವಂತ ಸರ್ಕಾರಕ್ಕೆ ಆ ಮುಜುಗರ ಅನ್ನೋದು ಸಂಪೂರ್ಣವಾಗಿ ಇಲ್ಲ. ಇದ್ದಿದ್ರೆ ನೀವು ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ CJI ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಇದ್ದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಅವರನ್ನ ತಗೊಳ್ಳೇ ಇಲ್ಲ. ವಿರೋಧ ಪಕ್ಷದ ನಾಯಕರು ಅಂತೆ, ಇವ್ರದಿಬ್ರು ಮಂತ್ರಿಗಳಂತೆ, ಪ್ರಧಾನಿಗಳಂತೆ. ಅಂದ್ರೆ ದ ಫಸ್ಟ್ ಸ್ಟೆಪ್, ನೀವು ಏನು ಕಮಿಷನರ್ ಯಾರನ್ನ ಆಯ್ಕೆ ಮಾಡ್ತೀರಿ, ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡ್ತೀರಿ, ಅಲ್ಲೇ ನೀವು ಪಾರದರ್ಶಕತೆ ಕಳೆದೋಯ್ತು. ಸೊ ಮತ್ತೆ ಎಲ್ಲದೂ ಸಹ ಪ್ರತಿ ಹೆಜ್ಜೆಗೂ ಸಹ ಈ ದೇಶದ ಪ್ರತಿ ಒಂದು ವ್ಯವಸ್ಥೆಯನ್ನು ಸಹ ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ. ದಿನೇಶ್ ಅವರೇ, ಇಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ರಾಜಕೀಯವಾಗಿ ಆ ಪಾರ್ಟಿಯನ್ನು ಇಷ್ಟಪಡ್ತಕ್ಕಂಥ ಜನ ದೇಣಿಗೆ ಕೊಡೋದು ತಪ್ಪು ಅಂತ ಎಲ್ಲೂ ಇಲ್ಲ. ದಿನೇಶ್ ಅವರು ಆಮ್ ಆದ್ಮಿ ಪಾರ್ಟಿ ಇಷ್ಟ ಆದರೆ ಯಾರು ಬೇಕಾದ್ರೆ ದೇಣಿಗೆ ಕೊಡಬಹುದು. ಆದರೆ ಈ ಪಾರ್ಟಿಗಳ ವಿಚಾರದಕ್ಕಂಥ ಪ್ರಶ್ನೆ ಹೆಂಗೆ ಗೊತ್ತಾ ರೈಸ್ ಆಗಿರೋದು? ಹೆಸರೇ ಗೊತ್ತಿಲ್ಲ ಈ ಪಾರ್ಟಿದು, ಇದಕ್ಕೆ ಇಷ್ಟೊಂದು ಹಣ ಬಂದುಬಿಡ್ತಾ ಅಂತ ಒಂದು. ಆಯ್ತಪ್ಪ ಏನೋ ಹಣ ಹಾಕಿಬಿಟ್ರು. ಇವರು ಚುನಾವಣಾ ಆಯೋಗ ಹೇಳ್ತಿರ್ತಕ್ಕಂತಹ ಖರ್ಚು ವೆಚ್ಚದ ಕಥೆ ಒಂದು ಕಡೆ ಇದ್ದರೆ, ಆಡಿಟ್ ರಿಪೋರ್ಟ್ ಇನ್ನೊಂದು ಘೋರವಾದ ಕಥೆ ಹೇಳ್ತಾ ಇದೆ. ಲಕ್ಷಗಳಲ್ಲಿ ಖರ್ಚು ಅಂತ ಆಯೋಗದ ವರದಿ ಆಯೋಗ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೂರಾರು ಕೋಟಿಗಳಲ್ಲಿ, ಸಾವಿರಾರು ಕೋಟಿಗಳಲ್ಲಿ ಖರ್ಚು ಮಾಡಿದ್ದೀವಿ ಅಂತೇಳಿ ಆಡಿಟ್ ರಿಪೋರ್ಟ್ ಒಂದು ಕಡೆ ಹೇಳ್ತಾ ಇದೆಯಲ್ಲ. ನೀವು ಇಲ್ಲಿ ಕಾಂಗ್ರೆಸ್ಸು ಗುಜರಾತಲ್ಲಿ ದೊಡ್ಡ ಪಕ್ಷವಾಗಿತ್ತು, ದೊಡ್ಡ ಬಾಹುಬಲಿ ಪಕ್ಷ ಆಗಿಬಿಟ್ಟಿತ್ತು, ನಾನು ಹೇಳಲ್ಲ ಗುಜರಾತ್ನ ಮಟ್ಟಿಗೆ. ಬಟ್ ಆಮ್ ಆದ್ಮಿ ಇತ್ತಲ್ಲ, ಗುಜರಾತಲ್ಲಿ ಏನೋ ಸಾಧಿಸ್ತೀರಿ ಅಂತ ನೀವು ತುಂಬ ಹೇಳ್ಕೊಳ್ತಾ ಇದ್ರಿ. ನಿಮ್ಮ ಇಂಟರ್ನಲ್ಲು ನಿಮ್ಮ ಸರ್ವೆ ರಿಪೋರ್ಟ್ಗಳು ನಿಮ್ಗೆ ಅದಕ್ಕೆ ಪೂರಕವಾಗಿ ಇದ್ದಿರಬಹುದು. ಅಲ್ಲಿ ಬ್ರಿಡ್ಜ್ಗಳು ಬಿದ್ದ ಹೊರತಾಗಿಯೂ ಪ್ರಚಂಡವಾಗಿ ಬ್ರಿಡ್ಜ್ ಬಿದ್ದ ಜಾಗದಲ್ಲೇ 11-12 ಸ್ಥಾನ ಅವ್ರು ಗೆದ್ದಿರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ನಿಮ್ದು ತಕರಾರು ಏನಿದ್ರಲ್ಲ ಆಮ್ ಆದ್ಮಿ ಪಕ್ಷದ್ದು ದೈನಿಕ್ ಭಾಸ್ಕರ್ ರಿಪೋರ್ಟ್? ಈಗ ಈ ವಿಚಾರಕ್ಕೆ ಬರೋದಾದ್ರೆ, ಏನು ಇವಾಗ ದೈನಿಕ್ ಭಾಸ್ಕರ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಇದು ಬರೋದಕ್ಕೆ ಕಾರಣ ಏನು ಅಂದರೆ, ಸುಪ್ರೀಂ ಕೋರ್ಟ್ ಏನು ಎಲೆಕ್ಟ್ರಲ್ ಬಾಂಡ್ನ March 14, 2024 ಅಬಾಲಿಷ್ ಮಾಡ್ತಲ್ಲ, ಅದರಿಂದ ಇದು ಆಚೆ ಬಂದಿದ್ದು. ಇಲ್ಲಂದಿದ್ರೆ ಇದು ಬರಕ್ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಇವರು BJP ಅವರು ಮಾಡ್ಕೊಂಡಿದ್ದ ಪ್ಲಾನ್ ಪ್ರಕಾರ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಪ್ರಕಾರ ಇವ್ಯಾವ ಡಿಸ್ಕ್ಲೋಜರ್ ಆಗ್ತಿರ್ಲಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ಇದನ್ನ ಕೊಡ್ಬೋದು RTI ಆಕ್ಟ್ ಅಲ್ಲಿ, ನೀವು ರೈಟ್ ಟು ಇನ್ಫಾರ್ಮೇಶನ್ ಪ್ರಕಾರ ಆಕ್ಟ್ ಏನು ಆರ್ಟಿಕಲ್ 19(1)(a) ಪ್ರಕಾರ ಡಿಸ್ಕ್ಲೋಸ್ ಮಾಡಲೇಬೇಕು ಅಂತ ಯಾವಾಗ ಬಂತು ಅವಾಗಷ್ಟೇ ಇದು ಆಚೆ ಬಂದಿರೋದು. ಅಲ್ಲಿಗೆ ಸುಪ್ರೀಂ ಕೋರ್ಟ್ ಎಂಟರ್ ಆಗ್ಲಿಲ್ಲ ಅಂದಿದ್ರೆ ಇವೆಲ್ಲ ಮುಚ್ಚೋಗ್ತಿತ್ತು. ಅಲ್ಲಿಗೆ ಇದು ಪ್ಯೂರ್ಲಿ ಗೊತ್ತಾಗ್ತಾ ಇದೆ ಗುಜರಾತ್ ಅಲ್ಲಿ ಈ ಹಣಗಳನ್ನ ಯಾತಕ್ ಬಳಸ್ಕೋತಾ ಇದ್ರು ಅಂದ್ರೆ, ಇದನ್ನ
ಬೇರೆ ಪಕ್ಷಗಳ ಸೋಲ್ಸೋದಕ್ಕೂ ಬಳಸಿರ್ತಾರೋ, ಯಾಕಂದ್ರೆ ದೇಣಿಗೆಗ ಬಿಜೆಪಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಗೊತ್ತಾಗದೆ ಇರ್ಬೋದು, ಗೊತ್ತಾಗ್ಬಿಡುತ್ತೆ. ಅದನ್ನ ಇಂಡೈರೆಕ್ಟ್ ಆಗಿ ಇಲ್ಲಿ ಬೇಕಾದ್ರೂ ತಗೋಬಹುದು. ಮತ್ತೆ ಇನ್ನೊಂದೇನಂದ್ರೆ ಇದನ್ನ ಹವಾಲಕ್ ಬೇಕಾದ್ರೂ ಬಳಸ್ಕೋಬಹುದು, ಮತ್ತೆ ಮನಿ ಲಾಂಡ್ರಿಗೆ ಬಳಸ್ಕೋಬಹುದು. ಈಗ ಇದಕ್ಕೆ 25 ಸ್ಟೇಟ್ ಇಂದ ಹೋಗಿದೆ ಅಂತ ದುಡ್ಡು. 25 ಸ್ಟೇಟ್ ಇಂದ ಹೋಗಿರೋದು ಈ ಹಣ. 25 ಸ್ಟೇಟ್ ಯಾವ ಅನ್ನೋದನ್ನು ಕೂಡ ನಾವು ವೆರಿಫೈ ಮಾಡ್ಬೇಕಾಗತ್ತೆ. ಎಲ್ಲಿಂದ ಹೋಗಿದೆ ಅನ್ನೋದನ್ನು ನಾವು ಇದನ್ನ ಒಂದು SIT ಪ್ರೋಬ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಷ್ಟೇ ಇದಕ್ಕೆ ಗೊತ್ತಾಗೋದು. ಸುಮ್ನೆ ನಾವು ಅಲಿಗೇಷನ್ ಮಾಡಿದ್ರು ಏನು ಗೊತ್ತಾಗಲ್ಲ, ಯಾಕಂದ್ರೆ SIT ಮಾಡಿದಾಗ ಗೊತ್ತಾಗೋದು. ಮತ್ತೆ ಇಲ್ಲಿ ಇಷ್ಟೊಂದು ಹಣ ದುರ್ಬಳಕೆ ಆಗಿದ್ರು ಕೂಡ ED ಏನ್ ಮಾಡ್ತಾ ಇದೆ, ಇವತ್ತು ಮೊನ್ನೆ ನಮ್ಮ ಡೆಲ್ಲಿ MLA ಮನೆ ಮೇಲೆ 13 ಕಡೆ ರೈಡ್ ಮಾಡಿದ್ರು. ಯಾರು? ಸೌರಭ್ ಭಾರದ್ವಾಜ್ ಅವ್ರ ಮನೆ ಮೇಲೆ 13 ಕಡೆ ರೈಡ್ ಮಾಡಿ ಅಷ್ಟೆಲ್ಲ ಹಿಂಸೆ ಕೊಟ್ರು. ಏನೋ ಆಸ್ಪತ್ರೆಗಳು ಹಗರಣ ಮಾಡಿಬಿಟ್ಟಿದ್ದಾರೆ, ಅದು ಮಾಡಿದ್ದಾರೆ, ಏನು ಸಿಕ್ಕಿಲ್ಲ. ಇಡಿ ಇಲ್ಲಾಕ್ ಹೋಗಲ್ಲ. ಅಂದ್ರೆ ಮೋದಿ ಅವ್ರನ್ನ ಯಾರು ಹೀಯಾಳಿಸ್ಬಿಟ್ರೆ, ಅವ್ರ ಬಗ್ಗೆ ಹೇಳ್ಬಿಟ್ರೆ ಇಮಿಡಿಯೇಟ್ ಇಡಿ ಹೋಗ್ಬಿಡುತ್ತೆ. ಈಗ ಸೌರಭ್ ಭಾರದ್ವಾಜ್ ಎದ್ದಿದ್ದು ಕ್ವಶನ್ ಏನಂದ್ರೆ ಮೋದಿ ಅವರ ಸರ್ಟಿಫಿಕೇಟ್ ಫೇಕು, ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳಿದ ತಕ್ಷಣ ಅವ್ರ ಮನೆಗೆ ಇಡಿ ಹೋಗುತ್ತೆ. ಇಲ್ಲಿ 3,500 ಕೋಟಿ 4,300 ಕೋಟಿ ಇವ್ರು ಏನ್ ಹೇಳ್ತಾರೆ, ಹೈಕೋರ್ಟ್ ಏನ್ ಹೇಳಿಲ್ವಲ್ಲ, ಮೋದಿ ಅವ್ರದ್ದು ವಿದ್ಯಾಭ್ಯಾಸದನ್ನ ರಿವೀಲ್ ಮಾಡಬೇಕು ಅಂತ ಹೈಕೋರ್ಟ್ ಏನ್ ಹೇಳಿಲ್ವಲ್ಲ. ಅಲ್ಲಲ್ಲ, ಅವ್ರು ಹೇಳಿದ್ದಕ್ಕೆ ಇಷ್ಟು ಲೆವೆಲ್ ಹೋದ ಮೇಲೆ ನಾವ್ ಹೇಳ್ತಾ ಇರೋದು ಇವತ್ತು 4,300 ಕೋಟಿ ಇಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿದ್ರು ಕೂಡ ಇಡಿ ಯಾಕೆ ಹೋಗ್ತಾ ಇಲ್ಲ ಅಂತ ನಾವ್ ಹೇಳೋದು. ಎಲ್ಲಿ ಆರ್ಥಿಕ ಅಪರಾಧಗಳಾಗಿದೆ ಅಲ್ಲಿಗೆ ಇಡಿ ಹೋಗಲ್ಲ, ಆರ್ಥಿಕ ಅಪರಾಧಗಳಾಗಿಲ್ಲ ಅಲ್ಲಿಗೆ ಹೋಗ್ತಾರೆ. ಸುಭಾಷ್ ಸರ್, ಇದು 4,300 ಕೋಟಿ ಒಂದು 10 ಪಕ್ಷಗಳಿಗೆ ಬಂತು ಅನ್ನೋದು ಪ್ರಶ್ನೆನಾ, ಬರಕ್ ಚಾನ್ಸ್ ಇಲ್ಲ ಅನ್ನೋದು ಒಂದು ವಿಷಯ ಆಗುತ್ತಾ ಇಲ್ಲಿ? ಅಥವಾ 54,000 ಓಟು, ಕೆಲವು 43 ಜನ ಅಭ್ಯರ್ಥಿಗಳು ನಾಮಕೆ ವಾಸ್ತೆ ಅಭ್ಯರ್ಥಿಯನ್ನು ನಿಲ್ಲಿಸಿ, ಅಂದರೆ ಅನೇಕ ಎಲೆಕ್ಷನ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನು ನಿಲ್ಲಿಸುವುದು ಅವ್ರನ್ನ ಗೆಲ್ಸಕ್ಕೆ ಅಲ್ಲದೆ ಇದ್ದರೂ ಇನ್ಯಾರನ್ನೋ ಸೋಲ್ಸೋಕ್ಕಾಗಿರುತ್ತೆ, ಇನ್ನೆಲ್ಲೋ ಓಟು ಡಿವೈಡ್ ಮಾಡೋಕ್ಕಾಗಿರುತ್ತೆ, ಓಟ್ ಶೇರಿಂಗೋಸ್ಕರ ಆಗಿರುತ್ತೆ. ಕೆಲವು ಕಡೆಗಳಲ್ಲಿ ಸಪೋಸ್ ಈಗ ದಿನೇಶ್ ಕುಮಾರ್ ಅಂತ ಇತ್ತು, ದಿನೇಶ್ ಕುಮಾರ್ ಅಂತಲೇ 6 ಜನ ಕ್ಯಾಂಡಿಡೇಟ್ ಹಾಕ್ಬಿಡ್ತಾರೆ. ನೋಡಿದ್ರೆ ಕನ್ಫ್ಯೂಸ್ ಆಗಿಬಿಡ್ಬೇಕು ಯಾವ ದಿನೇಶ್ ಕುಮಾರ್ನ ಓಟ್ ಹಾಕಬೇಕು ಅಂಥೇಳಿ. ಇದು ಕೂಡ ಪ್ಲಾನ್ ನಡೆಯುತ್ತೆ. ಸೊ ಮೇಯ್ನ್ ಆಕ್ಷೇಪ ಇಲ್ಲಿ ಏನಾಗಬೇಕು, ಇಲ್ಲಿ ಹವಾಲ ನಡೆದು ಬಿಟ್ಟಿದೆ, ಹಣದ ಕಾಸಿನ ಅಕ್ರಮ ವರ್ಗಾವಣೆ ಆಗ್ಬಿಟ್ಟಿದೆ ಅನ್ನೋದೊಂದು ವಿಚಾರ ಆಗಬೇಕಾ, ಆಡಿಟ್ಗೂ ಆ ನಂತರದಲ್ಲಿ ಇವು ಚುನಾವಣಾ ವೆಚ್ಚಕ್ಕೂ ಕೊಡ್ತಾ ಇರ್ತಕ್ಕಂಥ ಲೆಕ್ಕ ತಾಳೆ ಆಗ್ತಿಲ್ಲ ಅನ್ನೋದು ಆಗಬೇಕಾ ಅಂತ? ಇಲ್ಲ ರಮಕಾಂತ್, ಮುಖ್ಯವಾಗಿ ಎಲ್ಲಾ ಡೀಟೇಲ್ಸ್ ಅನ್ನ ನೋಡಿದಾಗ ದೈನಿಕ್ ಭಾಸ್ಕರ್ ಪತ್ರಿಕೆ ಮಾಡಿರುವಂತ ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಲ್ಲಿ ಗೊತ್ತಾಗಿರುವಂತ ಎಲ್ಲಾ ಡೀಟೇಲ್ಸ್ ಅನ್ನ ನೋಡಿದಾಗ ಒಂದು ಬಹಳ ಸ್ಪಷ್ಟ ಏನು ಅಂತಂದ್ರೆ, ನಮ್ಮ ದೇಶದೊಳಗಡೆ ಈ ಬೇನಾಮಿ ಕಂಪನಿಗಳು, ಬೇನಾಮಿ ಆಸ್ತಿ ಇವೆಲ್ಲ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ಬೇನಾಮಿ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಈಗ ನಾವು ಕೇಳ್ತಾ ಇದ್ವಿ. ಈ ಒಂದೇ ಒಂದು ಪಕ್ಷಕ್ಕೆ ಬಹಳ ದೊಡ್ಡ ಮೊತ್ತದ ಹಣ ಬಂತು ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಹೆಸರಿಗೆ ಒಂದು 4-6 ಅಂಗಡಿಗಳನ್ನ ತೆಗೆದು ಆ ಅಂಗಡಿಗಳ ಮೂಲಕನೂ ಕೆಲವು ದುಡ್ಡನ್ನ ತಗೊಂಡು ಆ ಹಣವನ್ನ ಇವರು ಬಳಸ್ಕೊಂಡಿರ್ಬೋದು. ಯಾರು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗ್ಬೇಕೀಗ. ಒಂದಂತೂ ಸತ್ಯ, ಆ 10 ಪೊಲಿಟಿಕಲ್ ಪಾರ್ಟಿಗಳು ಆಕ್ಚುಲಿ ಗುಜರಾತ್ ಒಳಗೆ 182 ವಿಧಾನಸಭಾ ಕ್ಷೇತ್ರಗಳು, 26 ಲೋಕಸಭೆ ಕ್ಷೇತ್ರಗಳು, 26 ಲೋಕಸಭೆ ಕ್ಷೇತ್ರ ಮತ್ತು 182 ಪಾರ್ಟಿ ಒಳಗಡೆ 3 ಚುನಾವಣೆಯಲ್ಲಿ ಈ 10 ಪಾರ್ಟಿಗಳು ಏನಾದ್ರು ಕಂಟೆಸ್ಟ್ ಮಾಡಿದ್ರೆ ಸುಮಾರು 1,800ಕ್ಕಿಂತ ಹೆಚ್ಚು ಜನ ಕ್ಯಾಂಡಿಡೇಟ್ ಗಳನ್ನ ಹಾಕ್ಬೇಕಾಗಿತ್ತು ಅವ್ರು ಎಲ್ಲಾ ಸೇರಿಸಿ, ಎಲ್ಲಾ ಎಲೆಕ್ಷನ್ ಸೇರಿಸಿ, ಎಲ್ಲಾ ಪಾರ್ಟಿಗಳು ಸೇರಿಸಿ. ಆದ್ರೆ ಅವರು 47 ಜನ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ಆಮೇಲೆ ಹಣ ಖರ್ಚು ಮಾಡಿದ್ದು ಇಲ್ಲ, ಆಡಿಟ್ ಮಾತ್ರ ರಿಪೋರ್ಟ್ ಅಲ್ಲಿ ತೋರಿಸಿದ್ದಾರೆ. ಅಂದ್ರೆ ಇದು ಬಹಳ ಕ್ಲಿಯರ್ ಕಟ್ ಇದೊಂದು ದೊಡ್ಡ ಹಗರಣ ಅನ್ನೋದಂತೂ ಯಾವ ಒಂದು. ಸುಭಾಷ್ ಸರ್, ಈ ಎಲೆಕ್ಷನ್ ಅಂತ ಬಂದಾಗ ಅವ್ರವ್ರ ಕೆಪಾಸಿಟಿ ಮೇಲೆ ಕ್ಯಾಂಡಿಡೇಟ್ ಇಳಿಸಬಹುದಲ್ವಾ? ಆಯ್ತಪ್ಪ, 282 ಕ್ಷೇತ್ರ ಇತ್ತು, ನನಗೆಲ್ಲ ಕಡೆ ಶಕ್ತಿ ಇಲ್ಲ, 20 ಕ್ಷೇತ್ರ ನನ್ನ ಶಕ್ತಿ ಇದೆ, 25 ಕ್ಷೇತ್ರ ನನ್ನ ಶಕ್ತಿ ಇದೆ, ಲೋಕಸಭೆಯಲ್ಲಿ 5 ಕ್ಷೇತ್ರ 10 ಕ್ಷೇತ್ರ ಇರಬಹುದೇನೋ, ನಾವು ಅನುಮಾನ ಪಡಬಹುದಾ ಅದ್ರ ಬಗ್ಗೆ? ಅಲ್ಲ, ಯಾರು ಎಷ್ಟು ಕ್ಷೇತ್ರದಲ್ಲಿ ನಿಲ್ಲಿಸ್ತಾರೆ ಅಭ್ಯರ್ಥಿಗಳನ್ನ ಅಂತ ಅದನ್ನ ಯಾರು ಕೂಡ ನಿರ್ಧಾರ ಮಾಡ್ಲಿಕ್ಕಾಗಲ್ಲ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಒಂದು ಪ್ರೈಮರಿ ಫೇಸಿ ಒಂದು ನಮಗೆ ಈ ಎಲ್ಲಾ ವಿಚಾರಗಳಿಂದ ಗೊತ್ತಾಗೋದೇನಂದ್ರೆ ಅವ್ರ ಕೆಪಾಸಿಟಿನೇ ಒಂದು ಕ್ಷೇತ್ರದೊಳಗಡೆ ನಿಲ್ಸೋದಿದೆ ಅಂತಂದ್ರೆ, 2 ಅಥವಾ 4 ಕ್ಷೇತ್ರದೊಳಗೆ ನಿಲ್ಸೋದಿದೆ ಅಂತಂದ್ರೆ, ನಾನು ಒಂದು ಪಕ್ಷದ ಡಿಟೇಲ್ ನೋಡ್ತಾ ಇದ್ದೆ ದೈನಿಕ್ ಭಾಸ್ಕರ್ ರಿಪೋರ್ಟ್ ನಲ್ಲಿ. ಒಂದು ಪಾರ್ಟಿ ಅದು ಒಬ್ಬ ಅಭ್ಯರ್ಥಿನ ಕಣಕ್ಕಿಳಿಸಿದೆ ಒಂದು ಚುನಾವಣೆ ಒಳಗಡೆ, ಓನ್ಲಿ 1. ಆದ್ರೆ
ಒಂದೇ ಕಂಪನಿಯಿಂದ ಅವ್ರಿಗೆ 116 ಕೋಟಿ ರೂಪಾಯಿ ಬಂದಿದೆ. ಇವೆಲ್ಲ ಸಂಶಯಕ್ಕೆ ಕಾರಣ ಆಗುವಂತ ವಿಚಾರಗಳು. ಈಗ ಯಾವ ಪಾರ್ಟಿ ಎಲ್ಲಾ ಕ್ಷೇತ್ರಗಳಿಗೂ ಸ್ಪರ್ಧೆ ಮಾಡ್ಬೇಕು ಅಂತ ಏನು ರೂಲ್ ಇಲ್ವಲ್ಲ ಅಂತ ಕೇಳಿದ್ರೆ ಎಸ್, ಆ ರೀತಿ ಆರ್ಗ್ಯೂ ಮಾಡೋದಾದ್ರೆ ಇಲ್ಲ, ರೂಲ್ ಇಲ್ಲ, ಅದಂತೂ ನಿಜ. ಆದ್ರೆ ನೀವು ಮೇಲ್ನೋಟಕ್ಕೆ ಒಂದು ಬಹಳ ಸ್ಪಷ್ಟವಾದಂತ ಒಂದು ಇಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಅಂತ ಅನ್ಸೋ ರೀತಿ ಒಳಗಡೆ ಈ ಎಲ್ಲಾ ಡೀಟೇಲ್ಸ್ ಗಳಿದಾವೆ. ಇಲ್ಲಿ ನೀವು ಆರಂಭದ ಒಳಗಡೆ ಕೇಳಿದ್ರಿ ಏನು ಮುಖ್ಯವಾದಂತ ಆಕ್ಷೇಪ ಏನು, ಮುಖ್ಯವಾದಂತ ಪ್ರಶ್ನೆ ಏನು ಅಂತಂದ್ರೆ, ಮುಖ್ಯವಾದಂತ ಪ್ರಶ್ನೆ ನನ್ನ ಪ್ರಕಾರ ನಮ್ಮ ದೇಶದೊಳಗಡೆ ಈಗ ಚುನಾವಣೆಗಳು ಎಲ್ಲಾ ಪಕ್ಷಗಳಿಗೂ ಕೂಡ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ. ಒಂದು ಚುನಾವಣೆ ಅಂದ್ಮೇಲೆ ಎಲ್ಲಾ ಪಕ್ಷಗಳಿಗೂ ಕೂಡ ಸಮಾನವಾದಂತ ಒಂದು ಅವಕಾಶಗಳು ಎಲ್ಲಾ ರೀತಿ ಇರ್ಬೇಕಲ್ಲ, ಅವ್ರಿಗೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರ್ಬೇಕಲ್ಲ, ಆ ತರ ಇಲ್ಲ. ಈಗ ಕೆಲವು ಪಕ್ಷಗಳಿಗೆ ಬಹಳ ಅನುಕೂಲಕರ ಪರಿಸ್ಥಿತಿ ಇದೆ, ಕೆಲವು ಪಕ್ಷಗಳಿಗೆ ಬಹಳ ಅನಾನುಕೂಲಕರ ಪರಿಸ್ಥಿತಿ ಇದೆ. ಇದು ಲಾಂಗ್ ರನ್ ಬಹಳ ಬ್ರಾಡ್ ಆಗಿ ನಾವು ನೋಡಿದಾಗ ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಂದು ಗುಣಮಟ್ಟ ಏನಿದೆಯಲ್ಲ ಅದು ದಿನೇ 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 ಕಡಿಮೆ ಆಗ್ತಾ ಇದೆ. ನಮ್ಮ ಎಲೆಕ್ಷನ್ಗಳ ಜನರ ನಂಬಿಕೆ ಕಡಿಮೆ ಆಗ್ತಾ ಇದೆ, ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ ಅಂತ ಹಲವಾರು ವಿಚಾರಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ದೈನಿಕ್ ಭಾಸ್ಕರ್ ಕೊಟ್ಟಿರುವಂತ ವರದಿ ಅದಕ್ಕೆ ಪೂರಕವಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಫೈನ್ ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಹುಲ್ ಗಾಂಧಿ ಇದನ್ನ ಪೋಸ್ಟ್ ಮಾಡುವ ಮೂಲಕವಾಗಿ ಏನು ಎಲೆಕ್ಷನ್ ಕಮಿಷನ್ನ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆಯೋ, ಈಗ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದಿರಬಹುದಾದ ಚುನಾವಣಾ ಅಕ್ರಮಗಳು, ಒಂದಷ್ಟು ಜನಕ್ಕೆ ವಿಳಾಸನೇ ಇಲ್ಲ, ಒಂದಷ್ಟು ಜನ ಫೇಕ್ ವೋಟರ್ಸ್ ಇದ್ದಾರೆ, ಒಂದೇ ವಿಳಾಸದಲ್ಲಿ ಅನೇಕ ತಂದು ತುರುಕಿದ್ದಾರೆ, ಇವರು 2 ಬಾರಿ ಮತ ಚಲಾಯಿಸಿ, ಇದೆಲ್ಲ ಆರೋಪಗಳಿದೆಯಲ್ಲ, ಇದು ಹೊಸ ಅಲಿಗೇಷನ್ನು ಬೇಸ್ಡ್ ಆನ್ ದೈನಿಕ್ ಭಾಸ್ಕರ್ಸ್ ರಿಪೋರ್ಟಾ? ನೀವು ರಾಹುಲ್ ಗಾಂಧಿ ಅವರ ಅಲಿಗೇಷನ್ ಬಗ್ಗೆ ಗಮನ ಕೊಡಬೇಕಂದ್ರೆ ನೀವು 2015ರಿಂದ ಆರಂಭಿಸಿ. 2015ರಲ್ಲಿ ರಾಮಲೀಲ್ ಮೈದಾನದಲ್ಲಿ ರೈತರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ರು. ಇವತ್ತೇನ್ ನೀವು ಅಧಿಕಾರ ಕೊಟ್ಟು ಕೂರಿಸಿದಿರಲ್ಲ, ಇನ್ನು ಕೆಲವೇ ವರ್ಷಗಳಲ್ಲಿ ನಿಮ್ಮ ಭೂಮಿಗಳನ್ನ ಇದೇ ಕಾರ್ಪೊರೇಟ್ ವಲಯಕ್ಕೆ ಅವ್ರು ಕೊಡ್ತಾರೆ ಅನ್ನೋ ಭವಿಷ್ಯವನ್ನ ಹೇಳಿದ್ರು. ಅದಾಗಿ 4 ವರ್ಷಕ್ಕೆ ಅದೇ ಕರಾಳ ಕಾನೂನುಗಳು ಬಂತು, ರೈತರ ಜಮೀನುಗಳನ್ನ ಕಿತ್ಕೊಳ್ಳೋದು. ಅದಾದ್ಮೇಲೆ 2016ಕ್ಕೆ ಡಿಮಾನಿಟೈಸೇಷನ್ ಬಂತು. ಅದರಿಂದ ಏನ್ ಆಗತ್ತೆ ಅನ್ನೋದನ್ನ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು, ಎಲ್ಲ ತಮಾಷೆ ಮಾಡಿದ್ರು. ಆಮೇಲೆ ಇವತ್ತಿನ ತನಕ GDP ಮೇಲೆ ಬರಕ್ಕೆ ಅಷ್ಟೇ ಕಷ್ಟಪಡ್ತಾ ಇದೀವಿ. ಅದಾದ ಮೇಲೆ ನಿಮ್ದು ಇಂಟರ್ನ್ಯಾಷನಲ್ ಫ್ಲೈಟ್ ಬಂದ್ ಮಾಡಿ ನಮ್ ಲಾಕ್ ಡೌನ್ ಮಾಡೋ ಅವಶ್ಯಕತೆ ಬರಲ್ಲ ಅಂದ್ರು. ಆದ್ರೆ ನಾವೇನ್ ಮಾಡಿದ್ವಿ, ನಕ್ ಬಿಟ್ಟು ತಟ್ಟಿದ್ವಿ, ಬೆಂಕಿ ದೀಪ ಹಚ್ಚಿದ್ವಿ, ಮುಗಿಸಿದ್ವಿ. ಅಂದ್ರೆ ರಾಹುಲ್ ಗಾಂಧಿ ಇಲ್ಲಿ ತನಕ ಮಾತನಾಡಿರೋದು ಯಾವುದೂ ಸಹ ಗಾಳಿಯಲ್ಲಿ ಗುಂಡು ಅಲ್ಲ, ಪ್ರತಿ ಒಂದು ನಡೆದಿದೆ. ಇದನ್ನು ಸಹ ಅವ್ರು ಹೇಳ್ತಾ ಇರೋದು ಅವ್ರ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕಲ್ಲ. ಒಬ್ಬ ಮತದಾನ ಆ ಮತದಾನದ ಪ್ರಕ್ರಿಯೆಗೆ ಮಹತ್ವನೇ ಕಳೆದುಕೊಂಡ್ಬಿಟ್ರೆ, ಅಂದ್ರೆ ನಾವು ರಾಜಪ್ರಭುತ್ವದಿಂದ ಬಂದಿದ್ದೀವಿ, ಮತ್ತೆ ಪುನಃ ಸರ್ವಾಧಿಕಾರ ಪ್ರಭುತ್ವಕ್ಕೆ ಹೋಗ್ಬಿಟ್ರೆ ಒಬ್ಬ ಭಿಕ್ಷುಕನಿಗಿರುವಂತಹ ಹಕ್ಕು ಅದ್ವೇ ಅಂಬಾನಿ ಹಾಕೋದು ಅದೇ ಹಕ್ಕು, ಅವನಿಗಿರುವ ಮತದಾನ. ಈ ಕಾಲಘಟ್ಟದಲ್ಲಿ ರಾಜಕಾರಣಿಯವರು ಸ್ವಲ್ಪ ಆದ್ರೂ ಬಗ್ಗೆ ನಡೆಯೋದಿದ್ರೆ ಅದು ಅವನಿಗಿರೋ ಮತದಾನ ಹಕ್ಕಿಗೆ. ಇವತ್ತು ಅದನ್ನು ಕಳ್ಕೊಳ್ತೀರಿ ಅಂದ್ರೆ ಡಾಟಾ ಸಮೇತ ನಾನು ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ 2 ನಿಮಿಷ ಟೈಮ್ ಕೊಡಿ. ನಿಮಗೆ 2009 ತನಕ ಚುನಾವಣೆ ಹೇಗ್ ನಡೀತು, ಘಟಾನುಘಟಿ ಬಿಜೆಪಿ ನಾಯಕರು ಇದ್ರಲ್ಲ, ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ಅಂತಹ ರಾಮ ಮಂದಿರದಂತಹ ವಿಷಯಗಳಿದ್ದಾಗಲೂ 1984ರಿಂದ 2009 ತನಕ ಬಿಜೆಪಿಯ ಮತ ಬ್ಯಾಂಕ್ ರೈಸ್ ಆಗಿರೋದು ಕೇವಲ 6 ಕೋಟಿ. ಅಂದ್ರೆ 1,84,00,000ದಿಂದ 7,17,00,000. ಅಂದ್ರೆ 6 ಕೋಟಿ ಮತದಾರರು ಹೊಸ ಬಂದ್ರು ಬಿಜೆಪಿಗೆ. ಅದು ಅಂತ ನ್ಯಾಷನಲ್ ಲೀಡರ್ಸ್. 2014ಕ್ಕೆ ಮೋದಿ ನ್ಯಾಷನಲ್ ಲೀಡರ್ ಅಲ್ಲ, ಅಮಿತ್ ಶಾ ಯಾರು ಅಂತ ಗೊತ್ತಿಲ್ಲ, ಎಕ್ಸೆಪ್ಟ್ ಗೋದ್ರಾ ಮತ್ತೆ ಗಡಿಪಾರು. ಈ 2 ವಿಷಯಕ್ಕೆ ಬಿಟ್ರೆ ಇವರಿಬ್ರು ಯಾರು ಅಂತ ಗೊತ್ತಿರಲಿಲ್ಲ. ಇವ್ರುಗಳ ಎಲೆಕ್ಷನ್ ಅಲ್ಲಿ ಅದು ಒಂದು 6-7 ತಿಂಗಳಿದ್ದಾಗ ರಾಷ್ಟ್ರ ರಾಜಕಾರಣಕ್ಕೆ ಇವ್ರು ಬರ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ಬಂದ್ರೆ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಆದಾಗ 2 ಕೋಟಿ 3 ಕೋಟಿಗಿಂತ ಹೆಚ್ಚು ಮತದಾನ ಆಗೇ ಇಲ್ಲ. ದ ಜಂಪ್ ಎಕ್ಸೆಪ್ಟ್ 1989 18 ವರ್ಷಕ್ಕೆ ಮತದಾನದ ಹಕ್ಕು ಕೊಟ್ಟಾಗ ಮಾತ್ರ 6.5 ಕೋಟಿ ಆಗಿತ್ತು. ಆದ್ರೆ ಇವರಿಬ್ಬರು ಬಂದ ನಂತರ ಈ ದೇಶದಲ್ಲಿ ಒಂದು ದೊಡ್ಡ ಮತದಾನದ ಕ್ರಾಂತಿ ಹೆಂಗಾಯ್ತು ಅಂದ್ರೆ 2 ಕೋಟಿ 3 ಕೋಟಿ ಬದಲಿಗೆ 13 ಕೋಟಿ ಮತದಾನದ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ಮ ಮನಮೋಹನ್ ಸಿಂಗ್ ಅವರಿದ್ದು, ಸೋನಿಯಾ ಗಾಂಧಿ ಅವರಿದ್ದು, ರಾಹುಲ್ ಗಾಂಧಿ ಅವರಿದ್ದು, ಪ್ರಿಯಾಂಕಾ ರಾಬರ್ಟ್ ವಾಡ್ರಾ ಅವರಿದ್ದು, ಇವರೆಲ್ಲ ಇದ್ದು ಕಾಂಗ್ರೆಸ್ ಪಕ್ಷದ ಮತ ಹಾಗಾದ್ರೆ ಕುಸಿದ್ಬಿಡ್ತಾರೆ. ಅಲ್ಲ, ನಾನು ಕುಸಿದಿಲ್ಲ, ನಾನು ಅಲ್ಲೇ ಬರ್ತಾ ಇದ್ದೀನಿ. 13 ಕೋಟಿ ಮತದಾನದ ಸಂಖ್ಯೆ ಜಾಸ್ತಿ ಆಯ್ತು. ಆದ್ರೆ ಆ 13 ಕೋಟಿಯಲ್ಲಿ ಬಿಜೆಪಿ 25 ವರ್ಷದಲ್ಲಿ 7,84,00,000 ಪಡ್ಕೊಂಡಿದ್ರೆ ಒಂದೇ ಎಲೆಕ್ಷನ್ ಅಲ್ಲಿ 9,33,00,000 ಹೆಚ್ಚು. ಅಂದ್ರೆ 17,17,00,000. ನೀವು ಹೇಳ್ತಿರ್ತಕ್ಕಂಥ ಅಡ್ವಾಣಿ ಕಾಲದಲ್ಲಿ
ನೀವು ಅಡ್ವಾಣಿ ಕಾಲದಲ್ಲಿ ವಾಜಪೇಯಿ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಈ ಮಟ್ಟಕ್ಕಿತ್ತು ಅಂತ ನನಗನ್ನಿಸ್ತಿಲ್ಲ. ನನಗೆ ಬರೀ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ 18+ ಇಯರ್ಸ್ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಜನ ವಿಶೇಷವಾಗಿ ಆ ಕಾಲಕ್ಕೆ ನರೇಂದ್ರ ಮೋದಿ ಅವರು 2013-14 ಕಾಲಕ್ಕೆ ಸೇರಿಸಿ ಮಾತಾಡ್ತಾ ಇದ್ದೀನಿ. 10 ಕೋಟಿಯಷ್ಟು ಜನ ಯುವ ಮತದಾರರೇ ಇದ್ರು. ಕೀಪ್ ಇನ್ ಮೈಂಡ್, 10 ಕೋಟಿಯಷ್ಟು ಯುವ ಮತದಾರರೇ ಇದ್ರು. ಹಾಗಾದ್ರೆ 2019ಕ್ಕೆ ಯಾಕೆ ರೈಸ್ ಆಗ್ಲಿಲ್ಲ? 2024ಕ್ಕೆ ಎಲ್ಲಿ ಹೋಯ್ತು? ಅದೇ ಸಂಖ್ಯೆ ಅದೇ ತರ ಜಂಪ್ ಆಗ್ಬೇಕಾಗಿದ್ರೆ ಅವ್ರು ಎಲ್ಲಿ ಹೋದ್ರು? ಆಂಟಿ ಇನ್ಕಂಬೆನ್ಸಿ ಏನಂದ್ರೆ ಒಪ್ಪದೇ ಇಲ್ವಾ ನೀವು? ಹಂಗಾದ್ರೆ ಈ ದೇಶ ನಡೀಲೇಬಾರ್ದು ಈ ದೇಶದಲ್ಲಿ. ಹಂಗಾದ್ರೆ ನೀವು 25 ವರ್ಷದಲ್ಲಿ ರಾಮ ಮಂದಿರದ ಹೋರಾಟ ನಿಮ್ದು ಮೂಲ. ಅಲ್ಲೇ ನಿಮ್ಗೆ 25 ವರ್ಷ ಬೇಕಾಯ್ತು 6 ಕೋಟಿ ಮತದಾರರು ತಗೊಳಕ್ಕೆ. ಬರೀ 6-7 ತಿಂಗಳಲ್ಲಿ ನೀವು ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್, ಇನ್ನು ಡೀಟೇಲ್ಸ್ ಕೊಡ್ತೀನಿ. ಉತ್ತರ ಪ್ರದೇಶ ಚುನಾವಣೆ ತಗೊಳ್ಳಿ. ಅಲ್ಲಿನ ಹೆಡ್ ಮಾಡಿರೋದು ಅಮಿತ್ ಶಾ ಅವರು, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ. ಉತ್ತರ ಪ್ರದೇಶದಲ್ಲಿ 2004ಕ್ಕೆ ಬಿಜೆಪಿ ಗೆದ್ದಿರೋದು 10 ಸೀಟು, 2009ಕ್ಕೆ ಗೆದ್ದಿರೋದು 10 ಸೀಟು. ಆದ್ರೆ 2014ರಲ್ಲಿ 71 ಸೀಟ್ ಗೆಲ್ತಾರೆ. ಅಲ್ಲಿನ ಪೋಲಿಂಗ್ ಪರ್ಸೆಂಟೇಜ್ ಬಿಜೆಪಿ ಇದ್ದಿದ್ದು 22%, 18%. ಒಮ್ಮೆಲೆ 41% ಪೋಲಿಂಗ್ ಆಗತ್ತೆ. ಅಂದ್ರೆ 2 ಕೋಟಿ ಮತದಾರರು ಯುಪಿ ಅಲ್ಲೇ ಜಂಪ್ ಆಗುತ್ತೆ. ಈ 60 ಸೀಟ್ ಜಂಪ್ ಆಗಿದೆಯಲ್ಲ, ಈ 60 ಸೀಟ್ ಅಲ್ಲಿ 282 ಸೀಟ್ ಅವ್ರು ಪಡೆದಿರೋದು. ಅದರಲ್ಲಿ ಮೈನಸ್ ಮಾಡಿದ್ರೆ ಬಿಜೆಪಿ ಬಂದು ನಿಂತ್ಕೊಳ್ಳೋದು 222. ಇದು ಒಂದೇ ಸ್ಟೇಟ್ ಉದಾಹರಣೆ ನಿಮ್ಗೆ ಕೊಡ್ತಾ ಇರೋದು. ಏನು ಅಲ್ಲಿನ ಪೋಲಿಂಗ್ ಪರ್ಸೆಂಟೇಜ್ ಹೇಳ್ತೀನಿ ನಾನು. ಪ್ರತಿ ಯುಪಿಯಲ್ಲಿ ಆಗ್ತಾ ಇರೋದು 47% ಪೋಲಿಂಗ್ ಲೋಕಸಭಾ ಎಲೆಕ್ಷನ್. ಏನಾಗುತ್ತೆ ಗೊತ್ತಾ? ಆದ್ರೆ 58% 2014ರಲ್ಲಿ ಆಗುತ್ತೆ. ಫೈನಲಿ ಈಗ ಮುನೀರ್ ಮಾತಾಡ್ತಿರೋದು ಏನಂತ ಹೇಳಿದ್ರೆ, ಬರೀ ಒಂದು ಪಕ್ಷದ ಪೋಲಿಂಗ್ ಪರ್ಸೆಂಟೇಜ್ ಹೆಂಗೆ ಜಾಸ್ತಿ ಆಯಿತು, ಅವ್ರ ಸೀಟಿ ಬರೋಕ್ಕೆ ಚಾನ್ಸ್ ಇರಲಿಲ್ಲ, ಪೋಲಿಂಗ್ ಆಗಿದ್ದ ಇಷ್ಟು ಶೇರ್ ಇವ್ರದ್ದು ಹೆಂಗೆ ಬಂದುಬಿಡ್ತು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಇಟ್ ಕಮ್ಸ್ ಟು ಯು ಪಿ, ಇಲ್ಲಿ ಎಲ್ಲರೂ ಮರಿತಿರೋದು ಅಥವಾ ವಿಷಯ ಬಿಟ್ಟುಬಿಟ್ಟಿರೋದು ಯಾವುದು ಗೊತ್ತಾ? ಮಾಯಾವತಿ ಅನ್ನೋ ಒಂದು ಫ್ಯಾಕ್ಟರ್ ಬಿಟ್ಟುಬಿಟ್ಟಿದ್ದಾರೆ ಅವರು. ಮಾಯಾವತಿ ಎಂಟೈರ್ ಆ ಯು ಪಿ ಎಲೆಕ್ಷನ್ನಲ್ಲಿ ಕಿಂಗ್ ಮೇಕರ್ ಆಗಿದ್ದದ್ದು. ಯೂಶಲಿ ನಾವು ಕಿಂಗ್ ಮೇಕರ್ ಅಂದರೆ ಹೆಂಗೆ ಬಳಸ್ತೀವಿ ಆ ಶಬ್ದವನ್ನು ಅಂತ ಹೇಳಿದ್ರೆ, ಎಲೆಕ್ಷನ್ ಎಲ್ಲ ಗೆದ್ದಾದ ಮೇಲೆ ಯಾರಿಗೋ ಒಂದು 10 ಸೀಟ್ ಬೇಕಾಗಿದ್ದಾಗ ಯಾರು ಕೊಡ್ತಾರೋ ಕಿಂಗ್ ಮೇಕರ್ ಅಂತ ಕರಿತೀವಿ. ಬಟ್ ಇಲ್ಲಿ ಉತ್ತರ ಪ್ರದೇಶ ಅಂತ ಬಂದಾಗ ಅದಕ್ಕಿಂತ ಮುಂಚೆನೇ ಮಾಯಾವತಿ ಎನ್ನುವ ಮಾಯಾವತಿಯವರು ಇದೇ SP ಯಾವ ಕ್ಯಾಂಡಿಡೇಟು ಯಾವ ಒಳಜಾತಿ ಒಳ ಪಂಗಡವನ್ನು ನೋಡಿ ಹಾಕಿದ್ರೋ ಅದೇ ಪಂಗಡಕ್ಕೆ ಸೇರಿಸಿ ಹಾಕಿದ್ರು. ಗೆದ್ದಿರ ಓಕೆ, ದಟ್ ಈಸ್ ಓಕೆ. ಅದು ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀರಾ, ಒಳ ಒಪ್ಪಂದ ಅಂತ ಕರಿತೀರಾ. ಅನೇಕ ಕಡೆಗಳಲ್ಲಿ 5,000ದಿಂದ 25,000 ಓಟಲ್ಲಿ ಅಖಿಲೇಶ್ ಸೋತಿರೋದು 73ರಿಂದ 75 ಸೀಟು. 100%. 73ರಿಂದ 75 ಸೀಟ್ಗಳನ್ನು ಅಖಿಲೇಶ್ 5,000ದಿಂದ 25,000 ಮತಗಳಲ್ಲಿ ಸೋತಿದ್ದಾನೆ. ಒಳ ಏಟ್ ಅಂತ ಆದರೂ ಕರೀರಿ, ಒಳ ಒಪ್ಪಂದ ಅಂತ ಆದರೂ ಕರೀರಿ. ಈ ಫ್ಯಾಕ್ಟ್ರಿಗಳು ಯಾವುದು ವರ್ಕ್ ಆಗಬಾರ್ದಾ ಎಲೆಕ್ಷನ್ಗಳಲ್ಲಿ? ಇದು ಯಾವುದು ಇಲ್ವೇ ಇಲ್ವಾ? ಮುಂದಿನ ಹೇಳೋ ಪ್ರಕಾರ ಹೋದ್ರೆ ಹಿಂಗೆ ಹೋಗ್ತಾ ಇರೋದು ನಾವು. ಮೋದಿ ಎಷ್ಟು ಬಂದ್ಬಿಟ್ಟಿತ್ತು, ವಾಜಪೇಯಿ ಹಿಂಗಿರ್ಲಿಲ್ಲ ಹಂಗಿರ್ಲಿಲ್ಲ. ಈ ಫ್ಯಾಕ್ಟ್ ಮಾತ್ರ ವರ್ಕ್ ಆಗುತ್ತಾ? ಯಾರನ್ನ ಗೆಲ್ಲಬೇಕು, ನಾನು ಗೆಲ್ಲೋದು ಬೇರೆ, ಯಾರು ಗೆಲ್ಲಬೇಕು ಅಂತ ಡಿಸೈಡ್ ಮಾಡೋದು ಬೇರೆ. ಎಲೆಕ್ಷನ್ ಅದು ಕೂಡ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್. ಅದು ಇವತ್ತು ನೀವು ಹೇಳ್ದಂಗೆ ಇವತ್ತು ಮಾಯಾವತಿ ಅವ್ರನ್ನ ಬಳಸ್ಕೊಂಡ್ರು. ಇವನ್ ದೆಹಲಿ ಎಲೆಕ್ಷನ್ಗಳು, ನಮ್ಮ ಏನು ಈಗ ಜನವರಿಲಿ ನಡೆದಂಥ 2025ರಲ್ಲಿ ನಡೆದಂಥ ಎಲೆಕ್ಷನ್, ಈ ಡೆಲ್ಲಿ ಎಲೆಕ್ಷನಲ್ಲೂ ಅದೇ ಆಗಿದ್ದು. ಮಾಯಾವತಿ BSPನೇ ನಿಲ್ಸಿದ್ರು ಎಲ್ಲ. ಮತ್ತೆ ಅದ್ರ ಜೊತೆಗೆ ಇದನ್ನು ಆ್ಯಡಪ್ ಮಾಡ್ಕೊಂಡ್ರು. ಒಂದೊಂದು ಮನೇಲಿ 70 ಓಟು 80 ಓಟು. ಅದನ್ನ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ಇನಿಷಿಯಲ್ಲೇ ಹೇಳ್ದು, ಅದು MP ಮನೆಗಳಲ್ಲೇ 70 ಓಟು 80 ಓಟು ಸೇರಿಸ್ಕೊಂಡಿದ್ದಾರೆ ಅಂತ. ಅದನ್ನ ಎಲ್ಲೂ ಇವರು ಹೈಲೈಟ್ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ, ಇನ್ವೆಸ್ಟಿಗೇಟ್ ಮಾಡಲೂ ಇಲ್ಲ. ಅದನ್ನು ನಾವು ರೈಸ್ ಮಾಡ್ತೀವಿ. ಯಾಕಂದ್ರೆ ಒಂದು ಮನೇಲಿ 60 ಓಟು 70 ಓಟು. ಆಮೇಲೆ ಈಗ ನೀವು ನೋಡಿ ಬಿಹಾರದಲ್ಲಿ ಈಗ ಏನು ಮಾಡಿದ್ದಾರೆ, ಈಗ ಹೈಯೆಸ್ಟು ಏನು SIR ಅಲ್ಲಿ ಹೈಯೆಸ್ಟ್ ವೋಟ್ ಡೆಲಿಟ್ ಆಗಿರೋದು ಯಾರು? ಹೊರಗಡೆ ಹೋದವರು ಅಂತಾರೆ. ಹೊರಗಡೆ ಹೋಗೋರು ಯಾರು? ಗಂಡಸರು. ಆದ್ರೆ ಇಲ್ಲಿ ಆಗಿರೋದು ಯಾರು? ಹೆಣ್ಮಕ್ಳು. ಹೆಣ್ಮಕ್ಳನ್ನ ಹೆಂಗ್ ತೆಗಿತಾರೆ? ಇವ್ರು ಹೇಳೋದೇನು, ಎಲ್ಲ ಗಂಡಸರು ಹೊರಗಡೆ ದುಡಿಯಕ್ ಹೋಗಿದ್ದಾರೆ, ಅವ್ರನ್ನ ನಾವು ತೆಗ್ದಿದೀವಿ ಅಂತಾರೆ. ಆದ್ರೆ ಇಲ್ಲಿ ಹೈಯೆಸ್ಟ್ ತೆಗ್ದಿರೋದೇ ಹೆಣ್ಮಕ್ಳು. ಅದೇ ಹೆಣ್ಮಕ್ಳು ವೋಟ್ ಹೆಂಗ್ ತೆಗಿತಾರೆ? ಮತ್ತೆ ಅವ್ರು ಕೇಳ್ತಾರೆ, ಇವರು ನೀನು ಆಸ್ತಿ ಪತ್ರ ತಗೋಬಾ, ನಿನ್ಗೆ ಆಸ್ತಿ ಪತ್ರನೇ ಮ್ಯಾಂಡೇಟರಿ ಮಾಡ್ತಾವ್ರಂತೆ. ಎಷ್ಟು ಜನದ ಹತ್ರ ಆಸ್ತಿ ಇದೆ ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಇಂಥ ಕಡೆಗಳಲ್ಲಿ? ಅಂದ್ರೆ ಅವ್ರನ್ನ ಓಟನ ಹಕ್ಕನ್ನ ಕೀಳ್ತಾ ಇದ್ದಾರೆ. ನೀವು ಅಲ್ಲಿಗೆ ಗಂಡಸರು ಹೊರಗಡೆ ಹೋಗಿದ್ದಾರೆ, ಹೆಂಗಸ್ರದ್ದು ಓಟ್ ತೆಗಿತೀವಿ, ನಮ್ಗೆ ಯಾರು ಓಟ್ ಹಾಕಲ್ಲ ಅವ್ರು ಓಟ್ ತೆಗಿತೀವಿ. ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಬೇಡ, ನೀವು ಪ್ರತಿಯೊಂದು ವಿಚಾರಣೆಗೆ ಹೋಗಿ. ಇವತ್ತು ನ್ಯಾಯಮೂರ್ತಿ ಯಾರು ಈಗ ನೆನ್ನೆ ಏನು ನಾಗರತ್ನ ಅವರು ಹೇಳಿದ್ದಾರೆ, ಕೊಲಿಜಿಯಂ ಅಲ್ಲಿ, ಕೊಲಿಜಿಯಮ್ಮು ಸರಿ ಇಲ್ಲ. ಈಗ ಯಾರೋ ಒಬ್ರನ್ನ 57ನೇ ಸ್ಥಾನದಲ್ಲಿರೋರ್ನ
ತಗೊಂಡೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡೋದಕ್ಕೆ ಶಿಫಾರಸ್ ಮಾಡ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅವರು ಬಳಸ್ಕೊತಾ ಇದ್ದಾರೆ, ಅದನ್ನು ಕಪಿ ಮುಸ್ಟೇಕ್ ತಗೋತಾ ಇದ್ದಾರೆ. ಯಾಕಂದ್ರೆ ನಾಳೆ ದಿವಸ ನಿಮ್ಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಬಾರ್ದು ಈ ದೇಶದಲ್ಲಿ. ಕೊನೆಗೆ ಹೋಗೋದು ಎಲ್ಲಿಗೆ? ಸುಪ್ರೀಂ ಕೋರ್ಟ್ಗೆ. ಅಲ್ಲೇ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸುಭಾಷ್ ಸರ್ಗೆ ಒಂದು ಪ್ರಶ್ನೆ. ಸುಭಾಷ್ ಸರ್, ಈಗ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ 2,000 ರೂಪಾಯಿ ಮೇಲ್ಪಟ್ಟು ದೇಣಿಗೆ ತಗೋಬಹುದು, 2,000 ರೂಪಾಯಿ ಒಳಗಡೆ ಇರೋ ಲೆಕ್ಕ ಬೇರೆ, 2,000 ರೂಪಾಯಿ ಆಚೆ ಇದ್ದಾಗ ಲೆಕ್ಕ ಬೇರೆ ಅಂತ ಬಂದಾಗ ಎನಿ ಪೊಲಿಟಿಕಲ್ ಪಾರ್ಟಿ ಯಾರೀಗ ಬ್ಲೇಮ್ ಮಾಡ್ತಾ ಇದ್ರು ಅದೇ ಪೊಲಿಟಿಕಲ್ ಪಾರ್ಟಿ ಇಟ್ಕೊಂಡ್ರು ಕೂಡ ಬೇನಾಮಿಯಾಗಿ ದೇಣಿಗೆ ತಗೊಳ್ತಕ್ಕಂಥ ಅವಶ್ಯಕತೆನೇ ಬಂದಿರಲಿಲ್ಲ ಅಲ್ವಾ? ದೇಣಿಗೆಯನ್ನು ಬೇನಾಮಿಯಾಗಿ ತಗೋಬೇಕು ಅಂತ ಏನಿರಲಿಲ್ಲ. ಲೆಕ್ಕ ಕೊಡಲ್ಲ, ಲೆಕ್ಕ ರಿವೀಲ್ ಮಾಡಲ್ಲ ನಾವು. ಬ್ಯಾಂಕಲ್ಲಿ ಬೇಕಾದ್ರೆ ಇರುತ್ತೆ, ಅದು ಯಾರಿಗೋ ಬೇಕಾದ್ರೆ ಅವ್ರಿಗೆ ಮಾತ್ರ ಲೆಕ್ಕ ಕೊಡ್ತೀವಿ. ಇದೆಲ್ಲ ಎಲೆಕ್ಟ್ರಲ್ ಬಾಂಡಲ್ಲಿ ಇದ್ದದ್ದೇ. ಹಾಗಿದ್ದಾಗ ತಕರಾರು ಏನಿದೀಗ? ಇದನ್ನ ಯಾವುದೋ ಬೇನಾಮಿ ಪಾರ್ಟಿಗಳ ಹತ್ತು ಸೃಷ್ಟಿ ಮಾಡಿ ಅವುಗಳಿಗೆ ಸಾವಿರಾರು ಕೋಟಿ ಮಾಡೋ ಬದಲು ನನ್ನ ಪಾರ್ಟಿಗೆ ಹಾಕ್ರೆ ಎಲ್ಲರೂ ಬೇನಾಮಿ ಯಾಕೆ ಮಾಡಬಹುದಾಗಿತ್ತೇನೋ. ಈ ಶೆಲ್ ಪೊಲಿಟಿಕಲ್ ಪಾರ್ಟಿ ಕ್ರಿಯೇಟ್ ಮಾಡತಕ್ಕಂಥ ಅವಶ್ಯಕತೆ ಇತ್ತ ಅಂತ ಪಾಯಿಂಟ್. ಅಲ್ಲ, ಅವಶ್ಯಕತೆ ಈಗ ಅವ್ರಿಗೆ ಅನಿಸಿರ್ಬೋದು, ಅದಕ್ಕೋಸ್ಕರನೇ ಅದನ್ನ ಮಾಡಿರ್ಬೋದು. ಯಾರು ಅದನ್ನ ಈಗ ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಅವಶ್ಯಕತೆ ಅನಿಸಿರ್ಬೋದು. ನೋಡಿ, ಇವತ್ತು ಇಲ್ಲ ನಾಳೆ ಇದು ವಿಚಾರ ಹೊರಗಡೆ ಬಂದೇ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಎಲೆಕ್ಟ್ರಲ್ ಬಾಂಡ್ ವಿಚಾರದೊಳಗಡೆ ಸುಪ್ರೀಂ ಕೋರ್ಟ್ ಇದನ್ನ ಸ್ಟ್ರೈಕ್ ಡೌನ್ ಮಾಡದೇ ಇದ್ರೂ ಕೂಡ ಅದು ಮುಂದೊಂದು ದಿವಸ ಹೊರಗಡೆ ಬಂದೇ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ. ಈಗ ನೀವು ಒಂದೇ ಕಡೆ ತಂದು ಎಲ್ಲವನ್ನು ಗುಡ್ಡೆ ಹಾಕೊಂಡು ನಾಳೆ ನೀವು ಕಂಪ್ಯಾರಿಸನ್ ಮಾಡಿದಾಗ್ಲೂ ಕೂಡ, ಈಗ ಪೊಲಿಟಿಕಲ್ ಪಾರ್ಟಿಗಳ ನಡುವೆ ಕಂಪ್ಯಾರಿಸನ್ ಬಂದಾಗ್ಲೂ ಕೂಡ ತೀರಾ ಅದು ಕಣ್ಣಿಗೆ ರಾಚುವಂತೆ ಅನಿಸಬಾರ್ದು ಅನ್ನೋದು ಅವ್ರದ್ದು ಯೋಚನೆ ಇದ್ದಿರ್ಬೋದು. ಈ ನೋಡಿ, ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ರೀತಿ ಏನೇನು ಪ್ಲಾನ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಬಿಟ್ಟಂತ ವಿಚಾರ. ಈ ಗುಜರಾತ್ ಉದ್ಯಮಿಗಳು ಅಥವಾ ಗುಜರಾತ್ನ ಅಲ್ಲಿನ ಒಂದು ಮಾನಸಿಕತೆ, ಬಹಳಷ್ಟು ಜನ ವ್ಯಾಪಾರಸ್ಥರು, ಅವರು ಇಂಡಸ್ಟ್ರಿಯಲಿಸ್ಟ್ಗಳು ದೇಶದ ಬ್ಯಾಂಕ್ಗಳಿಗೆ ಕೂಡ ಸಾಕಷ್ಟು ಮೋಸ ಮಾಡಿ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಈ ತರದ ಏನೇನೋ ಹೊಸ ಹೊಸ ವಾಮ ಮಾರ್ಗಗಳನ್ನ ಕಂಡು ಹಿಡಿದಿರ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಇದಾಗಿರ್ಬೇಕು. ಇದು ನಿಜವಾಗ್ಲೂ ಕೂಡ ಇದನ್ನ ರಾಹುಲ್ ಗಾಂಧಿ ಅವರು ಅದನ್ನ ರೀಟ್ವೀಟ್ ಮಾಡಿದ್ರು, ಅಥವಾ ಈಗ ವಿರೋಧ ಪಕ್ಷಗಳೆಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಯಾರು ರೀಟ್ವೀಟ್ ಮಾಡಿದ್ರು ಅಥವಾ ಯಾರು ತನಿಖೆ ಮಾಡಿದ್ರು ಅನ್ನೋದು ಇಲ್ಲಿ ಮುಖ್ಯ ಅಲ್ಲವೇ ಅಲ್ಲ. ದೈನಿಕ್ ಭಾಸ್ಕರ್ ಅವರು ಇನ್ವೆಸ್ಟಿಗೇಷನ್ ಮಾಡಿರ್ಬೋದು, ದೈನಿಕ್ ಭಾಸ್ಕರ್ ಕೂಡ ಮುಖ್ಯ ಅಲ್ಲ. ಮುಖ್ಯ ಏನು ಅಂತಂದ್ರೆ ಅದ್ರೊಳಗಿರುವಂತ ಕಂಟೆಂಟು, ಅದ್ರೊಳಗೆ ಬಂದಿರುವಂತ ವಿಚಾರಗಳು ಅವು ನಿಜಾನೋ ಅಥವಾ ಸುಳ್ಳು, ಅದು ಮಾತ್ರ ಮುಖ್ಯ. ಯಾರು ಮಾಡಿದ್ರು ಅನ್ನೋದು ದಟ್ ಇಸ್ ಇಮ್ಮೆಟೀರಿಯಲ್. ಈಗ ಎಲೆಕ್ಷನ್ ಕಮಿಷನ್ ಅವರು ಅದನ್ನ ತನಿಖೆ ಮಾಡ್ತಾರೋ, ಮಾಡಿದ್ರೆ ಎರಡು ವಿಚಾರಗಳು ಗೊತ್ತಾಗ್ಬೇಕು. ಒಂದು, ಈ 10 ಪೊಲಿಟಿಕಲ್ ಪಾರ್ಟಿಗಳು ಬೇರೆ ಬೇರೆ ಹೆಸರಿನೊಳಗಿರುವಂತವು ನಿಜವಾಗ್ಲೂ ಕೂಡ ಅದರ ಹಿಂದೆ ಯಾರಿದ್ದಾರೆ, ಮಾಸ್ಟರ್ ಮೈಂಡ್ ಯಾರು ಅಂತ ಗೊತ್ತಾಗ್ಬೇಕು. ಜೊತೆಗೆ ಆ ಪಾರ್ಟಿಗಳಿಗೆ ಡೊನೇಷನ್ ಕೊಟ್ಟಂತವ್ರು ಯಾರ್ಯಾರು. ಈಗ 4,300 ಕೋಟಿ ರೂಪಾಯಿ ಡೊನೇಷನ್ ಬಂತಲ್ಲ, ಆ 4,300 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಂತ ಕಂಪನಿಗಳು ಯಾರು, ಯಾಕೆ ಅವರು ಅಕಸ್ಮಾತ್ ಅವ್ರಿಗೆ ಅಷ್ಟೇನಾದ್ರೂ ಬಿಸ್ನೆಸ್ ಇಂಟ್ರೆಸ್ಟ್ ಇದ್ರೆ ಅವರು ಬಿಜೆಪಿ, ಕಾಂಗ್ರೆಸ್ ಅಂತ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಡೊನೇಷನ್ ಕೊಡ್ಬೋದಾಗಿತ್ತು. ಅದು ಹೆಸರೇ ಇಲ್ಲದಂತ ಹೊಸ ಪಾರ್ಟಿಗಳಿಗೆ 1,000 ಕೋಟಿ ರೂಪಾಯಿ ಡೊನೇಷನ್ ಕೊಡ್ತಾರೆ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಏನು, ಪರ್ಪಸ್ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ. ಆಮೇಲೆ 3,500 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಆಡಿಟ್ ರಿಪೋರ್ಟ್ ಒಳಗಡೆ ಏನ್ ತೋರಿಸ್ತಾ ಇದೆ. ಈ 3,500 ಕೋಟಿ ರೂಪಾಯಿ ಎಲ್ಲಿ ಖರ್ಚಾಯ್ತು, ಹೇಗ್ ಖರ್ಚಾಯ್ತು, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾಗ ಬಹಳ ಕಂಪ್ಲೀಟ್ ಆಗಿ ಎಲ್ಲವೂ ಗೊತ್ತಾಗತ್ತೆ. ಅಲ್ಲಿವರೆಗೂ ಕೂಡ ಇನ್ವೆಸ್ಟಿಗೇಷನ್ ಅನ್ನೇ ಮಾಡದೇ ಇದ್ರೆ ಸುಮ್ನೆ ಮಾತಾಡ್ಕೊಂಡು ಹೋಗೋದಾಗತ್ತೆ. ಇದರದ ಪ್ರಯೋಜನ ಏನು ಆಗಲ್ಲ. ಒಂದು ಹಂತದೊಳಗಡೆ ಇಲೆಕ್ಷನ್ ಪ್ರಾಸೆಸ್, ಚುನಾವಣಾ ಆಯೋಗ ಈಗ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಖರ್ಚು ವೆಚ್ಚಗಳು ಪ್ರಾಮಾಣಿಕವಾಗಿ ಮಾತಾಡ್ಬೇಕು ನನಗೆ ಅಬ್ದುಲ್ ಮುನೀರ್. ಖರ್ಚು ವೆಚ್ಚ ಅಂತ ಬಂದಾಗ ಯಾವುದೋ ಅಭ್ಯರ್ಥಿ ಏನೋ ಒಂದು ಲೆಕ್ಕ ಹೇಳ್ತಾರಪ್ಪ, ನೀನು 2 ಲಕ್ಷದ ಮೇಲೆ ಖರ್ಚು ಮಾಡೋಂಗಿಲ್ಲ ಅಂತ ರೂಲ್ ಏನೋ ಇರುತ್ತೆ, 1 ಲಕ್ಷದ ಮೇಲೆ ಖರ್ಚು ಮಾಡೋಂಗಿಲ್ಲ ಅಂತ ರೂಲ್ ಇರುತ್ತೆ. ಆ ರೂಲ್ ಒಳಗಡೆನೇ ಖರ್ಚು ಮಾಡಲಿಕ್ಕೆ ಸಾಧ್ಯನಾ? ಇವತ್ತಿನ ಚುನಾವಣಾ ಕಣದಲ್ಲಿ ಪ್ರಾಮಾಣಿಕವಾಗಿ ಮಾತಾಡಬೇಕು. ಲೆಕ್ಕ ಒಂದು ತೋರಿಸ್ತಾರೆ, ಇಲ್ಲೊಂದು ಆಗಿರ್ತದಪ್ಪ. ಆ ರೂಲ್ ಪ್ರಕಾರ ಹೋಗ್ಬಿಟ್ರೆ 2 ಬೀದಿನೂ ಕವರ್ ಆಗಲ್ಲ ಅಂತ ಕಾಣುತ್ತೆ, ನನ್ನ ಇರ್ತಕ್ಕಂಥ ರೀಡಿಂಗು. ಇದು ಒಂದು ವಿಚಾರ ಆಯಿತು. ದೇಣಿಗೆ ವಿಚಾರದಲ್ಲಿ ನೀವೇನು ಹೇಳ್ತಾ ಇದ್ರಿ, ಎಲೆಕ್ಟ್ರಲ್ ಬಾಂಡ್ ಬೇಡ ಹಾಗೆ ಹೀಗೆ ಅಂತ ಹೇಳಿದಂಥ ನೀವು ಬಲಗೈಲಿ ಬೇಡ ಅಂತ ಬರೆಯೋದು, ಎಡಗೈಲಿ ದೇಣಿಗೆ ತೊಗೊಂಡಿರೋದು, ಇಬ್ಬರು ಪಾರ್ಟಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ದೇಣಿಗೆ ವಿರೋಧಿಗಳಾಗಿದ್ದರೆ, ನೀವು ಎಲೆಕ್ಟ್ರಲ್ ಬಾಂಡ್ನ ವಿರೋಧಿಗಳಾಗಿದ್ದರೆ, ದೇಣಿಗೆ ಧಿಕ್ಕರಿಸಿದ್ರೆ ನಿಮಗೆ ಹೋರಾಟಕ್ಕೆ ಇನ್ನೂ ಬಲ ಬರ್ತಾ ಇತ್ತು ಅವತ್ತಿನ ಕಾಲಕ್ಕೇನೆ. ನೋಡಿ, ಮಹಾರಾಷ್ಟ್ರ ಬರ್ಲಿಂದ ದೇಣಿಗೆ ತೊಗೊಂಡು ಆಮೇಲೆ ಕತೆ ಮಾತಾಡೋದ ನೀವಿಬ್ರು? ಇಲ್ಲ, ನಾವು ಹೇಳ್ತಾ ಇರೋದು ಈಗ 12,000 ಕೋಟಿ ಮೇಲೆ ದೇಣಿಗೆ ಬಂದಿರೋದು. ಆವಾಗ ನಾವು ಹೇಳಿರೋದು ಅದು ಬೇಡ ಅಂತಾನೆ. ನಾನು ಹೇಳ್ತಾ ಇರೋದು ಅದು ಬೇಕು ಅಂತಲ್ಲ. ಆದರೆ ಅದರಲ್ಲಿ 50% ಈ ದೇಶದಲ್ಲಿರುವ ಎಷ್ಟು ರಾಜಕೀಯ ಪಕ್ಷಗಳಿದಾವೆ ಅಷ್ಟು ರಾಜಕೀಯ ಪಕ್ಷಗಳು ಒಂದ್ ಸೈಡ್ ಆದ್ರೆ ಬಿಜೆಪಿ ಒಂದ್ ಸೈಡ್ ಇರುತ್ತೆ.
ನಾವು ಅಧಿಕಾರದಲ್ಲಿ ಇದ್ದಾಗ ನಮಗೆ ಎಲೆಕ್ಟ್ರಿಕ್ ಬಾಂಡ್ ಮೇಲೆ ಏನಾದರೂ ಬಂದಿದ್ದಿದ್ರೆ ನೀವು ಆ ಸಂಶಯವನ್ನ ವ್ಯಕ್ತಪಡಿಸಬಹುದು. ನಾವು ಅಧಿಕಾರದಲ್ಲಿ ಇದ್ವಿ, ನಾವು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಿದ್ವಿ, ಆದ್ರಿಂದ ನಮಗೆ ಬಂತು ಅಂತ. ಆದ್ರೆ ಒಂದು ಪಕ್ಷದ ಬಗ್ಗೆ ಅಭಿಮಾನ ಇದ್ದವರು ಒಂದು ಪಕ್ಷ ಕೊಡಬೇಕು ಅಂದಾಗ ಅವ್ರು ಕೊಟ್ಟಿದ್ದಾರೆ. ಅದೇ ದೊಡ್ಡ ಅಮೌಂಟ್ ನಮ್ಗೆ ಬಂದಿರಲಿಲ್ಲ. ಬಿಜೆಪಿ ಹಾಗಲ್ಲ. ಅವರ ನೀವು ಎಲೆಕ್ಟ್ರಿಕ್ ಬಾಂಡ್ಸ್ ಅದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಚಾಟಿ ಬೀಸಿದ ಮೇಲೆ ನಿಮ್ಗೆ ಲೀಸ್ಟ್ ಕೊಟ್ಟಿದ್ದು, ಇಲ್ಲ ಅಂದ್ರೆ ಕೊಡಂಗೆ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಆ ಕೊಟ್ಟ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾರ್ಯಾರ ಕಂಪ್ನಿ ಮೇಲೆ ಇಡಿ ರೈಡ್ ಆಗಿತ್ತು ಅದಾಗಿ ಸ್ವಲ್ಪ ದಿನಕ್ಕೇನೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಬಿಜೆಪಿಗೆ ಫಂಡ್ ಬಂದಿದೆ. ಅಂದ್ರೆ ಇಡಿ ತುಂಬಾ ಸ್ಪಷ್ಟವಾಗಿ ಕೆಲಸ ಮಾಡ್ತಾರೆ. ಉಸುಲಿ ಮಾಡುವ ಕೆಲಸವನ್ನ ಹೆಸರು ಗೊತ್ತಿಲ್ಲದೆ ಎಲೆಕ್ಟ್ರಲ್ ಬಾಂಡ್ ಮೇಲೆ ಮಾಡಿರುವಂತದ್ದು. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಕ್ ಬಿಡೋದು, ಈ ದೇಶದಲ್ಲಿ ಆ ವ್ಯವಸ್ಥೆ ಹೋಗಿದೆ ರಮಕಾಂತ್. ನಾವು ಪ್ರಜಾಪ್ರಭುತ್ವ ಅಂತನೋ ಅಥವಾ ಇವತ್ತು ಯಾವತ್ತಾದ್ರೂ ಭಾರತದ ಇತಿಹಾಸದಲ್ಲಿ ಜನಸಾಮಾನ್ಯರು ನ್ಯಾಯಾಂಗದ ವಿಷಯದ ಬಗ್ಗೆ ಗಲ್ಲಿಯಲ್ಲಿ ಮಾತಾಡೋದು ನೀವು ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ. ನ್ಯಾಯಾಂಗದ ತೀರ್ಪಿನ ಬಗ್ಗೆ ಮಾತಾಡಿಸ್ಕೊಂಡಿರೋದು ಕೇಳಿರ್ಲಿಕ್ಕಿಲ್ಲ. ಇವತ್ತು ನ್ಯಾಯಾಂಗದಿಂದ ಬರುವ ಎಲ್ಲಾ ತೀರ್ಪುಗಳ ಬಗ್ಗೆ ಜನರು ವಿಮರ್ಶೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅದನ್ನು ಯೋಚನೆ ಮಾಡ್ಬೇಕು. ಇವತ್ತು ಮದನ್ ಬಿ ಲೋಕೂರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಕೊಲ್ಜಿಯಂ ಮೇಲೆ ಒಂದು ಜಡ್ಜ್ನ ಟ್ರಾನ್ಸ್ಫರ್ ಮಾಡಕ್ಕೆ ಕೊಲ್ಜಿಯಂ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ಒತ್ತಡ ಹೇರ್ತಾ ಇತ್ತು ಅನ್ನೋದನ್ನ ಅವ್ರು ಬರೆದಿದ್ದಾರೆ. ನಿಮಗೆ ಡೆಲ್ಲಿ 2020 ಗಲಾಭೆಯನ್ನು ನೀವು ನೋಡಿರ್ಬೋದು. ಅಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ದು ಮುರಳಿ ಅವರನ್ನ ಇದಕ್ಕಿಂತ ಮುಂಚೆನೆ 3 ಬಾರಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಒತ್ತಡ ಇತ್ತು. ಆದ್ರೆ ನಾವುಗಳು ಅದನ್ನ ಮಾಡಲಿಲ್ಲ ಅಂತ. ಆದ್ರೆ ಡೆಲ್ಲಿ ಗಲಭೆ ಆದಾಗ ಯಾವಾಗ ಕಪಿಲ್ ಮಿಶ್ರಾ ಯಾರು ಪ್ರಚೋದನಕವಾಗಿ ಭಾಷಣ ಮಾಡಿದ್ರು, ಗಲಭೆಗೆ ಮುಂದಾಳತ್ವ ತಗೊಂಡ್ರು, ಅವ್ರ ಮೇಲೆ ಎಫ್ಐಆರ್ ಹಾಕಿ, ಬಿಜೆಪಿ ನಾಯಕರ ಮೇಲೆ ಎಫ್ಐಆರ್ ಹಾಕಿ ಅಂತ ಹೇಳಿದ್ರು, ಇಮ್ಮಿಡಿಯೇಟ್ ಆಗಿ ರಾತ್ರಿ ಬೆಳಗಾಗೋದ್ರೊಳಗೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅಂದ್ರೆ ಈ ವ್ಯವಸ್ಥೆಯಲ್ಲಿ ಯಾವ ವ್ಯವಸ್ಥೆಯೂ ಸಹ ಪಾರದರ್ಶಕವಾಗಿ ಉಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನಾವು ಇವಾಗ. ಈಗ ಇಲ್ಲಿ ದಿನೇಶ್, ಇದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಥರ ದೇಣಿಗೆ ಕೊಟ್ಟಂಥ ಎಷ್ಟೋ ಕಂಪನಿಗಳು, ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಅವಾಗ ಮಾತಾಡ್ಬೇಕಾದ್ರೆ ಬಹಳ ಚರ್ಚೆ ಇತ್ತು. ಎಷ್ಟೋ ಕಂಪನಿಗಳಿಗೆ ವಿಳಾಸವೇ ಇಲ್ಲ, ಅಡ್ರೆಸ್ಸೇ ಇಲ್ಲ ಆ ಕಂಪನಿಗಳಿಗೆ. ಅಲ್ಲಿ ಹೋಗಿ ಆ ಕಂಪನಿಯ ಹೆಸರು ಹೇಳಿದ್ಯೋ ವಿಳಾಸ ಇಲ್ಲ. ಇನ್ನೂ ದುರಂತ ಏನು ಅಂತ ಹೇಳಿದ್ರೆ, ಲಾಸ್ ಮೇಕಿಂಗ್ ಕಂಪನಿಗಳು ಕೂಡ ಭಯಂಕರ ಪ್ರಮಾಣದ ದೇಣಿಗೆ ಕೊಟ್ಟಿದ್ವು ಅಂತ. ಪ್ರಾಫಿಟ್ ಆಗಿದೆ, ನನಗೆ 1,000 ಕೋಟಿ ಬಂದಿದೆಯಪ್ಪ ಅಂದಾಗ 10 ಕೋಟಿ 20 ಕೋಟಿ ದೇಣಿಗೆ ಕೊಡೋದು ಬೇರೆ ವಿಚಾರ. ನಾನು 100% ಲಾಸ್ ಅಂತ ತೋರಿಸ್ತಿರೋದು. ಆಡಿಟ್ ಅಂತ ಬಂದಾಗ ಲಾಸ್ ಅಂತ ತೋರಿಸೋದು. ಎಲೆಕ್ಟ್ರಲ್ ಬಾಂಡ್ ಅಂತ ಬಂದಾಗ ಆ ಕಂಪನಿದೆ 1,000 ಕೋಟಿ. ಎರಡಲ್ಲಾದ್ರೂ ಒಂದು ಮಾತ್ರ ನಿಜ ಇರಬೇಕು. ಎರಡು ನಿಜ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಎಕ್ಸಾಂಪಲ್ ಅಂದ್ರೆ ಇವ್ರದ್ದು ಈಗ ಮಹದೇವಪುರ ಮಾತಾಡಿದಾಗ್ಲೂ ಕೂಡ ಆ ವಿಳಾಸ ಇಲ್ಲ, ಒಂದೇ ವಿಳಾಸದಲ್ಲಿ ಎಷ್ಟೊಂದು ಜನಗಳಿದ್ದಾರೆ ಅಂದಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕಡೆಯಿಂದ ಒಂಥರ ಬಿಫಿಟ್ಟಿಂಗ್ ರಿಪ್ಲೈ ಬರಬೇಕಾಗಿತ್ತು ಅಂತ. ಹಿಂಗಿಲ್ಲಪ್ಪ, ಹಿಂಗಿದೆ, ನೀನು ಸುಳ್ಳು ಕತೆ ಹೇಳ್ತಾ ಇದೆಯಾ ಅಂತ ಏನೋ ಹೇಳಬೇಕಿತ್ತು. ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಡೇಟಾ ಅದು. ಹಾಗಿದ್ದಾಗ ಈ ದೇಣಿಗೆಗಳ ವಿಚಾರದಲ್ಲೂ ಈ ಕಂಪನಿಗಳು ಶೆಲ್ ಅಂತ ಇದ್ವಿ, ಪೊಲಿಟಿಕಲ್ ಪಾರ್ಟಿನೇ ಶೆಲ್ ಆಗ್ಬಿಟ್ಟಿದೆಯಾ ಇಲ್ಲಿ? ಈಗ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಬೇಕು, ಡೇ ಬೈ ಡೇ ಟೆಕ್ನಾಲಜಿ ಇನ್ಕ್ರೀಸ್ ಆದಂಗೆ. ಬಟ್ ಈಗ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿನ ಕಡಿಮೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಹೇಳ್ತಾರೆ ಎಲ್ಲೋ ಕಡೆ ನಿಮ್ಮ ಅಕ್ಕ ತಂಗಿ ಅವ್ರದ್ದು ವಿಡಿಯೋ ಬೇಕಾ ಅಂತ. ಏನು ವೋಟ್ ಹಾಕೋ ವಿಡಿಯೋ ಇದ್ರೆ ಏನಪ್ಪ ಸಮಸ್ಯೆ ಅವ್ರಿಗೆ? ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾರೆ, ಅವ್ರು ಯಾರೋ ಲಾಟ್ರಿ ಮಾರ್ಟಿನು, ಅವ್ನು ಟೋಟಲ್ ಟರ್ನ್ ಓವರ್ 200 ಕೋಟಿ ಚಿಲ್ಲರೆ, 1200 ಕೋಟಿ ದೇಣಿಗೆ ಕೊಡ್ತಾನೆ ಬಿಜೆಪಿಗೆ. ಅವನ ಮನೆ ಮೇಲೆ ಯಾಕಪ್ಪ ಇಡಿ ಹೋಗಲ್ಲ? ಅಂದ್ರೆ ಅವನು 1200 ಕೋಟಿ ಎಲ್ಲಿ ಬಂತು ಅಂತಲೂ ಕೇಳಲ್ವಲ್ಲ ಇವರು. ಅಂದ್ರೆ ಇವೆಲ್ಲ ನಾವು ನೋಡಿದಾಗ ಈ ದೇಶನ ಏನು ಒಂದು ದಂಧೆಯಾಗಿ ನಡೆಸ್ತಾವ್ರ. ಈಗ ಸುಮಾರು 16 ಲಕ್ಷ ಕೋಟಿ ರೈಟ್ ಆಫ್ ಮಾಡಿದ್ದಾರೆ. ಮೋಸ್ಟ್ಲಿ ಆ ಮನಿಗಳೆಲ್ಲ ಇಲ್ಲೆಲ್ಲ ಓಡಾಡ್ತಾವ. ಅದು ನಮ್ಗೆ ತನಿಖೆ ಆಗ್ಬೇಕು. ಯಾಕಂದ್ರೆ ಇವತ್ತು ಎಥಿಕಲಿ ವೀಕ್ ಇದ್ದೀರಿ. ಸಾಮಾನ್ಯ ನೀವಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ, ನೀವು ಒಂದೇ ಒಂದು ಪೈಸಾ ಎಲೆಕ್ಟ್ರಾಲ್ ಬಾಂಡ್ ನಾನು ಮುಟ್ಟಲ್ಲ, ಇದು ಅಕ್ರಮ ಆಗಿದೆ, ಈ ತರದ್ ನಾವು ರಿಸೀವ್ ಮಾಡಬಾರ್ದು ಅಂತ ನೀವು ಮುಟ್ಟಿದಿದ್ರೆ ನೈತಿಕವಾಗಿ ನಿಮ್ಗೆ ಫೈಟ್ ಮಾಡಕ್ ಹಕ್ಕಿರ್ತಾ ಇತ್ತು. ಅದು ಕಳ್ಕೊಂಡ್ಬಿಟ್ರ ಸರ್, ಅದು ಸಂಬಂಧ ಪಡಲ್ಲ. ಯಾಕಂದ್ರೆ ಸಂಬಂಧ ಪಡಲ್ಲ. ಈಗ ವಿರೋಧ ಮಾಡಿದ್ರೆ ನನಗೆ ಬರುವಷ್ಟು ಬರ್ಲಿ, ಅವ್ರಿಗೆ ಬರೋದು ಸರಿ ಇಲ್ಲ. ಕಂಪ್ಲೀಟ್ ಬ್ಲಾಕ್ ಮಾಡ್ಬಿಟ್ರೆ ಸತ್ತೋದಂಗೆ ಸರ್, ಸತ್ತೋದಂಗೆ. ಇವತ್ತು ಹೋರಾಟ ಬರ್ಲಿಲ್ವಲ್ಲ, ನಾನು ಪಕ್ಷ ಸಾಯೋದು ಬದುಕದ್ ಬಿಡಿ, ನಾವು ಹೋರಾಟ ಮಾಡಿದ್ರೆ ಇನಿಷಿಯಲ್ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಇದನ್ನ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾವು ಫಸ್ಟ್ ಆಮ್ ಆದ್ಮಿ ಪಾರ್ಟಿ ಯಾವುದೇ ದೇಣಿಗೆ ಬಂದ್ರು ಡಿಸ್ಪ್ಲೇ ಮಾಡ್ತಾ ಇದ್ರು ನಮ್ಮ ವೆಬ್ಸೈಟ್ ಅಲ್ಲಿ. ಅದಾದ ನಂತರ ಗೊತ್ತಾಯ್ತು ಏನು ನಮ್ಗೆ ಯಾರು ದೇಣಿಗೆ ಕೊಡ್ತಾರೆ ಆ ಕಂಪ್ನಿಗಳ ಮೇಲೆ ರೇಡ್ ಆಗ್ತವೆ ಅಂತ. ಅದಾದ್ಮೇಲೆ ನಮ್ ಇದು ಡೀಟೇಲ್ ಆಗಿ ಗೊತ್ತಾಗಿದ್ದೇನಂದ್ರೆ ಇದು ಇಂಟೆನ್ಷನಲಿ ದೇ ಆರ್ ಮೇಕಿಂಗ್ ದಿಸ್ ಇಸ್ ಒನ್ ಸ್ಕೀಮ್ ಅಂದ್ಬಿಟ್ಟು. ಆಮೇಲೆ ಈಗ ಇಡಿಗೆ ಏನಾಗ್ತಿತ್ತು ಅಂದ್ರೆ, ಈಗ ಏನು ಎಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಯಾರು ದೇಣಿಗೆ ಕೊಟ್ಟಿದ್ದು ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಇಡಿ ಅವ್ರಿಗೆ ಮಾತ್ರ ಡಿಸ್ಕ್ಲೋಸ್ ಮಾಡ್ತಿತ್ತು. ಯಾವ್ದು
RBI. ಅಂದ್ರೆ ಇವರು ಇಡಿನ ಬಳಸ್ಕೊಂಡು, ಇಡಿ ಮತ್ತೆ CBI ನ ಬಳಸ್ಕೊಂಡು RBI ಇಂದ ಅವ್ರ ಡೇಟಾ ತಗೊಂಡು ಇವತ್ತು ಎಲ್ಲಾ ಪಕ್ಷಗಳ ದೇಣಿಗೆಗೆ ಕತ್ರಿ ಹಾಕಿದ್ರು. ಅದು ಎಂಡಲ್ ಮಾಡಿದ್ದು. ಕೊನೆಗೆ ನಿಮ್ಗೆ ಗೊತ್ತು, ಕಾಂಗ್ರೆಸ್ನ ಅಕೌಂಟ್ಗಳನ್ನು ಎಲೆಕ್ಷನ್ ಟೈಮಲ್ಲಿ ಫ್ರೀಸ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ದಕ್ಕೆ ನೇರ ಜನರಿಗೆ ಗೊತ್ತು. ಆದ್ರೆ ಇವರು ಕಳ್ಳತಂತ್ರಗಳಲ್ಲಿ ಇವತ್ತು ಎಲೆಕ್ಷನ್ ಗೆಲ್ಬೇಕು. ಇದನ್ನ ಭಾರತವನ್ನ ರಷ್ಯಾ ಮಾದರಿಗೆ ತಗೊಂಡೋಗ್ತಾ ಇದ್ದಾರೆ. ಇನ್ನ ಕೆಲವು ದಿವಸಗಳಲ್ಲಿ ಒಬ್ಬನೇ ಅಭ್ಯರ್ಥಿ ಒಂದೇ ಎಲೆಕ್ಷನ್. ಈಗ ರಷ್ಯಾದಲ್ಲಿ ಇದೆಯಲ್ಲ, ಒಬ್ಬನೇ ಅಭ್ಯರ್ಥಿ ಒಂದೇ ಎಲೆಕ್ಷನ್. ರಷ್ಯಾದಲ್ಲೂ ಎಲೆಕ್ಷನ್ ನಡೀತೆ. 35 ವರ್ಷದಿಂದ ಪುಟಿನೇ ಒನ್ ಕ್ಯಾಂಡಿಡೇಟ್ ಒನ್ ನೇಷನ್ ಒನ್ ಎಲೆಕ್ಷನ್. ಅಂದ್ರೆ ನೀವು ಇನ್ಯಾವ ಕ್ಯಾಂಡಿಡೇಟ್ ಇರಲ್ಲ. ಆ ಲೆವೆಲ್ ಈ ದೇಶ ತಗೊಂಡು ಹೋಗ್ತಾ ಇದ್ದಾರೆ ಹೇಳ್ತೀನಿ ಸರ್. ಸುಭಾಷ್ ಸರ್, ಈಗ ಇಲ್ಲಿ ಇಡೀ ವಿಚಾರದಲ್ಲಿ ನಾವು ಇಡಿ ರೋಲ್ ಏನಾಗಬೇಕಾಗುತ್ತೆ ಇದರಲ್ಲಿ? ನಾವೆಲ್ಲ ಮಾತಾಡೋದು, ಡಿಬೇಟ್ ಮಾಡೋದು, ದೈನಿಕ್ ಭಾಸ್ಕರ್ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಗ್ಗೆ ಮಾತಾಡೋದು ಒಂದು ಭಾಗ. ಇಲ್ಲಿ ಚುನಾವಣಾ ವ್ಯವಸ್ಥೆ ಪಾರದರ್ಶಕವಾಗಿದೆ ಅನ್ನೋದನ್ನು ಮರುಸ್ಥಾಪಿಸುವ ಕುರಿತಾಗಿ ಮಹದೇವಪುರದ ಅಲಿಗೇಷನ್ಗೆ ಸಂಬಂಧಪಟ್ಟಂತೆ ಆಗಲಿ, ಅಥವಾ ಬೇರೆ ರಾಜ್ಯಗಳಲ್ಲಿ ಇಲ್ಲಿನ ಕೆಲವು ಕ್ಯಾಂಡಿಡೇಟ್ಗಳಿಗೆ ಸಂಬಂಧಪಟ್ಟಂತೆ ಹೋಗಿ ವೋಟ್ ಮಾಡಿದ್ದಾರೆ ಅನ್ನೋ ವಿಚಾರಗಳಾಗಲಿ ಮರುಸ್ಥಾಪನೆ ಆಗಬೇಕಲ್ಲ ಪಾರದರ್ಶಕತೆ. ಬಿಹಾರ್ ಎಲೆಕ್ಷನ್ನಲ್ಲಿ ಇಷ್ಟೆಲ್ಲ ಹೋರಾಟಗಳಾದಮೇಲೆ ಗುಜರಾತ್ ಆಚೆ ಬಂತಪ್ಪ. ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಯುವಂತೆ ಏನಾದರೂ ವಾತಾವರಣ ಕ್ರಿಯೇಟ್ ಆಗಬಲ್ಲದ ಇದರಿಂದ ಅಂತ? ಕ್ರಿಯೇಟ್ ಆಗಬೇಕು. ಪ್ರಾಮಾಣಿಕವಾಗಿ ಈ ಚುನಾವಣಾ ಆಯೋಗ ಏನಾದರೂ ಕೆಲಸ ಮಾಡಿದ್ರೆ ಸೋಮೋಟೋ ಅವರೇ ಕೇಸನ್ನ ತಗೊಳ್ಬೇಕು, ಇನ್ವೆಸ್ಟಿಗೇಷನ್ ಅನ್ನ ನಡೆಸಬೇಕು. ವಿಶೇಷವಾಗಿ ಈ ಗುಜರಾತ್ ನಲ್ಲಿ ಈಗೇನು ಬಂದಿದೆ ಫೇಕ್ ಪೊಲಿಟಿಕಲ್ ಪಾರ್ಟಿಗಳ ಡೊನೇಷನ್ ವಿಚಾರ, ಸೋಮೋಟೋ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಇವು ಮುಂದುವರಿಸಬೇಕು. ಮತ್ತೆ ಇಡಿ ಕೂಡ ಈ ವಿಚಾರವನ್ನ ಕೈಗೆತ್ಕೊಂಡು ಅವರು ಕೂಡ ತನಿಖೆಯನ್ನ ಮಾಡಬೇಕು. ಆದ್ರೆ ಏನಾಗಿದೆ ಅಂತಂದ್ರೆ ಇಡಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಯಿದೆ. ಮೊದಲು ಅದನ್ನೆಲ್ಲ ಕದ್ದು ಮುಚ್ಚಿ ಮಾಡ್ತಾ ಇದ್ವು ಸರ್ಕಾರಗಳು. ಎಲ್ಲರೂ ಕೂಡ ಸರ್ಕಾರಗಳು ಈ ಎಲ್ಲ ಏಜೆನ್ಸಿಗಳನ್ನ ಬಳಸ್ಕೊಂಡು ಅಧಿಕಾರವನ್ನ ಮಾಡ್ತಾ ಇದ್ರು. ಅವಾಗ ಸ್ವಲ್ಪ ಮಟ್ಟಿಗಿನ ಒಂದು ಏನೋ ಲಜ್ಜೆ ಇರ್ತಿತ್ತು, ಕದ್ದು ಮುಚ್ಚಿ ಎಲ್ಲ ಈ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಯಾವುದು ಆತರ ಇಲ್ಲ ಅಂತ ಅನ್ಸತ್ತೆ. ಇಡಿ ಮೇಲೆ ಎಷ್ಟು ಸಾರಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಛೀಮಾರಿ ಹಾಕಿವೆ, ಎಷ್ಟು ಸಾರಿ ಅವರಿಗೆ ಚಾಟಿ ಬೀಸಿವೆ. ಇಡಿ ಕಳೆದ 11 ವರ್ಷಗಳಲ್ಲಿ 2014ರಿಂದ ಇಲ್ಲಿವರೆಗೂ ಈ ವರ್ಷ ಅಂದ್ರೆ 11 ವರ್ಷಗಳ ಅವಧಿ ಒಳಗಡೆ ಅವರು ಪೊಲಿಟಿಕಲ್ ಪಾರ್ಟಿಗಳ ದಾಖಲು ಮಾಡಿದಂತ ಕೇಸ್ಗಳು ಎಷ್ಟು, ಅದರೊಳಗಡೆ ಅಪೋಸಿಷನ್ ಪಾರ್ಟಿಗಳ ಮೇಲೆ ದಾಖಲು ಮಾಡಿದಂತ ಕೇಸ್ ಎಷ್ಟು, ಅದರೊಳಗಡೆ ಪ್ರೂವ್ ಆಗಿದ್ದು ಎಷ್ಟು, ಕನ್ವಿಕ್ಟೆಡ್ ಎಷ್ಟು, ಈ ಎಲ್ಲಾ ದಾಖಲೆಗಳನ್ನ ತಗೊಂಡ್ರೆ ಇದ್ರೊಳಗಡೆ ಬಹಳ ಬ್ಲಾಕ್ ಅಂಡ್ ವೈಟ್ ಗೋಡೆ ಬರಹದಷ್ಟೇ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಇದು ಕಾಣುವಂತ ವಿಚಾರ. ಹೀಗಾಗಿ ಇಡಿ ಪಾರದರ್ಶಕವಾಗಿ ಕೇಸನ್ನ ಸೋಮೋಟೋ ದಾಖಲಿಸಿಕೊಂಡು ತನಿಖೆ ಮಾಡ್ತದೆ ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಆ ರೀತಿ ಮಾಡ್ಬೇಕಾಗಿರುವಂತದ್ದು ಅವರ ಕರ್ತವ್ಯ. ಯಾಕಂತಂದ್ರೆ ಅವರು ಒಂದು ಸಂಸ್ಥೆಯಾಗಿ ಅವರು ಯಾವುದೇ ಒಂದು ಸರ್ಕಾರ ಪೊಲಿಟಿಕಲ್ ಪಾರ್ಟಿಗೆ ನಿಷ್ಠರಾಗಿರುವಂತದ್ದಲ್ಲ, ಅವರು ಸಂವಿಧಾನಕ್ಕೆ ನಿಷ್ಠರಾಗಿರ್ಬೇಕು. ಯಾಕಂದ್ರೆ ಸರ್ಕಾರಗಳು ಇವತ್ತು ಬರ್ತವೆ, ನಾಳೆ ಹೋಗ್ತವೆ. ಕೊನೆಯವರೆಗೂ ಕೂಡ ಇರಬೇಕಾಗಿರೋದು ಈ ದೇಶದ ಜನ, ಸಂವಿಧಾನ. ಇಷ್ಟು ಅರ್ಥ ಅವರು ಮಾಡ್ಕೊಂಡ್ರೆ ಸರಿಯಾಗಿ ಕೆಲಸವನ್ನ ಮಾಡಬಹುದು. ಆದ್ರೆ ಆ ತರಹದ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಯಾವುದೇ ಹೋಪ್ ಅಂತೂ ಕಾಣ್ತಾ ಇಲ್ಲ. ಇಡಿ ಅವರು ಏನಾದ್ರು ಒಂದು ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಅವರು ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಈ SIR ವಿಚಾರದೊಳಗಡೆ ಇವತ್ತೊಂದು ಹೊಸ ವಿಚಾರ ಬೆಳಕಿಗೆ ಬಂದಿದೆ. ಬಿಹಾರದ ಬೋಧ್ ಗಯಾ ಜಿಲ್ಲೆ ಒಳಗಡೆ ನಿದಾನಿ ಅನ್ನುವ ಒಂದು ಕಾನ್ಸ್ಟಿಟ್ಯೂಯೆನ್ಸಿ, ಒಂದು ಹಳ್ಳಿ, ಒಂದು ಗ್ರಾಮ. ಆ ಗ್ರಾಮದಲ್ಲಿ 947 ಜನ ಇದೆ ವೋಟರ್ಸ್ ಒಂದು ಬೂತ್ ಅಲ್ಲಿ. ಆ ಎಲ್ಲಾ 947 ಜನನೂ ಕೂಡ ಒಂದೇ ಒಂದು ಮನೆ ಒಳಗಡೆ ಇರ್ತಾರಂತೆ. ಎಲ್ಲಾ ತಂದೆ ಹೆಸರು FG ಹೆಚ್ಚು ಅಂತ ಇರ್ಬೇಕಾದ್ರೆ ತಂದೆ ಹೆಸರು ನೋಡಿ ಎಷ್ಟೊಂದು ಬಹಳ ಓಪನ್ ಆಗಿ ಇದೆಲ್ಲವೂ ನಡೀತಾ ಇದೆ. ಯಾರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಆಮೇಲೆ ಎಲ್ಲರೂ ಕೂಡ ಬರೀ ರಾಜಕೀಯ ಮಾತ್ರ ಇದೆ ಮಾಡ್ಲಿಕ್ಕೆ ಹೊರಟರೆ ಒಟ್ಟಾರೆಯಾಗಿ ನಮ್ಮ ಸಂಸ್ಥೆಗಳ ಇಮೇಜ್ ಮೇಲೆ, ಅವುಗಳ ಕ್ರೆಡಿಬಿಲಿಟಿ ಮೇಲೆ ಯಾವ ರೀತಿಯಾದಂತ ಒಂದು ಅಟ್ಯಾಕ್ ಆಗ್ತಾ ಇದೆ, ಯಾವ ರೀತಿ ಧಕ್ಕೆ ಆಗ್ತಾ ಇದೆ, ಇದು ಕಂಟಿನ್ಯೂ ಆದ್ರೆ ಮುಂದೆ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದು ಬ್ರಾಡ್ ಆದಂತ ಒಂದು ದೂರಗಾಮಿ ವಿಚಾರವನ್ನ ಯಾರೂ ಮಾಡ್ತಾ ಇಲ್ಲ. ದಿಸ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಫೈನ್. ಪೊಲಿಟಿಕಲ್ ವಿಚಾರಕ್ಕೆ ಬಂದಾಗ ಬಿಹಾರದ ಎಲೆಕ್ಷನ್, ಈಗ ಅಲ್ಲಿ ಸುಭಾಷ್ ಸರ್ ಹೇಳ್ತಾ ಇದ್ರು ಸುಮಾರು 927 ಜನ ಅಷ್ಟು ನಿಧಾನಿ ಅನ್ನೋ ಒಂದು ಪ್ರದೇಶದಲ್ಲಿ ಒಂದೇ ವಿಳಾಸದಲ್ಲಿ ಇದ್ದಾರೆ ಅಂತ. ಇದು ಈ ಚುನಾವಣಾ ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಕೊಟ್ಟಂಥ ಡೇಟಾ
ಕೆಲವರ ಫೋಟೋಗಳು ವೋಟರ್ ಐಡಿಲಿ ಅಸ್ಪಷ್ಟವಾಗಿದೆ. ನೀವು ದುರ್ಬೀನ್ ಹಾಕೊಂಡು ನೋಡಿದ್ರು ಕೂಡ ಅದು ಯಾರು ಅಂತ ನಿಮ್ಗೆ ಗೊತ್ತಾಗಲ್ಲ ಫೋಟೋ ವಿಚಾರದಲ್ಲಿ. ಎರಡನೆಯದು, ತಂದೆ ಹೆಸರು ಅಂತ ಬಂದಾಗ ಈ FFF JJJ GGG ಈ ಥರದ್ದು ಏನೇನೋ ಹೊಡೆದು ಅಪ್ಪನ ಹೆಸರು ಮಾಡಿದ್ದಾರೆ. ಈ ಥರದ್ದು ತಂದೆ ಹೆಸರು ಇಡೋಕ್ಕೆ ಸಾಧ್ಯನಾ? ಇನ್ನು ಮನೆ ನಂಬರ್ ಅಂತ ಬಂದರು 0 ಅಂತ ಕರೆದ್ರು. ಜ್ಞಾನೇಶ್ ಕುಮಾರ್ ಉತ್ತರ ಕೊಟ್ಟಿದ್ದೇನು ಅಂದರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಉತ್ತರ ಕೊಟ್ಟಿದ್ದೇನು ಅಂದರೆ, ಯಾರಿಗೆ ಮನೆ ಇಲ್ವೋ, ಯಾರ ಸೇತುವೆ ಕೆಳಗಡೆ ಮಲಗಿದ್ದಾನೋ, ಯಾರ ಬೀದಿ ದೀಪದ ಹಿಂದೆ ಆಶ್ರಯ ಪಡ್ಕೊಂಡಿದ್ದಾನೋ ಅವರಿಗೆ ಮನೆ ಇಲ್ಲದ ಕಾರಣ ನಾನು 0 ಅಂತ ಕೊಟ್ಟೆ, ಅಥವಾ ಆಯೋಗ ಹಂಗೆ ಕೊಡ್ತು ಅಂತ ಹೇಳಿ. ಈಗ ನೋಡಿದ್ರೆ ಇಲ್ಲಿ ಶೆಲ್ ಪೊಲಿಟಿಕಲ್ ಪಾರ್ಟಿಗಳ ವಿಚಾರಕ್ಕೆ ಗಂಭೀರ ಆರೋಪ ಬಂದಿದೆ. ಇಲ್ಲಿ ಶೆಲ್ ಇದು ಅಂತ ಹೇಳಿ ಆರೋಪ ಬಂದಿದ್ದಾಗ ಇದು ನಿಮಗೆ ಪೊಲಿಟಿಕಲಿ ಬಿಹಾರದಲ್ಲಿ ಇದು ಮೈಲೇಜ್ ಕೊಡಬಲ್ಲದ? ಬಿಹಾರದ ಮತದಾರರ ಪಟ್ಟಿ ಆಮೂಲಾಗ್ರವಾಗಿ ಬದಲಾವಣೆ ಆಗಿಬಿಡುತ್ತಾ? ಇನ್ನೇನೋ ಮತದಾರ ಯಾತ್ರಾನೋ ಅದೇನೋ ಯಾತ್ರಾ ಮಾಡ್ತಾ ಇದ್ರಲ್ಲ ನೀವು ಬಿಹಾರದಲ್ಲಿ, ಇದು ನಿಮ್ಗೆ ಹೆಲ್ಪ್ ಆಗುತ್ತಾ? ಪೊಲಿಟಿಕಲ್ ಇಂದ ಕೇಳ್ತಾ ಇದ್ದೀನಿ. ಈಗ ನಾನು ಆಗ್ಲೇ ಹೇಳಿದೆ, ಪೊಲಿಟಿಕಲಿ ಲಾಭ ಮಾತ್ರ ಮುಖ್ಯ ಅಲ್ಲ ಅಂತ ನಾನು ಹೇಳೋದು. Okay. ನಾನು ಹೇಳೋದು ರಾಹುಲ್ ಗಾಂಧಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಅಧಿಕಾರಕ್ಕೆ ಬರ್ತೀನೋ ಬರೋದು ಮುಖ್ಯ ಅಲ್ಲ, ಬಟ್ ಈ ವ್ಯವಸ್ಥೆಯನ್ನ ಕ್ಲೀನ್ ಮಾಡಬೇಕು ಅನ್ನೋದೇ ಅವ್ರು ಹೇಳಿರೋದು. ಅವ್ರು ಹೇಳಿದ್ರು ಪಾರ್ಟಿ ಒಳಗಡೆ ಇರುವವರನ್ನು ಸಹ ನಿಮ್ಮ ಸಿದ್ಧಾಂತದ ಮೇಲೆ ಒಳಗಡೆ ಇರಿ, ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಅಂತ ಹೇಳಿರುವಂತದ್ದು ರಾಹುಲ್ ಗಾಂಧಿ ಅವರು. ನಿಮಗೆ ಬೇನಾಮಿ ರಾಜಕಾರಣಿಗಳು ಬೇನಾಮಿ ಆಸ್ತಿ ಮಾಡ್ಕೊಳ್ಳೋದನ್ನ ಕೇಳಿದ್ವಿ, ಈ ಬೇನಾಮಿ ವೋಟರ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರದ್ದೋ ಹೆಸರಲ್ಲಿ ಈಗ ಗೋಸ್ಟ್ ವೋಟರ್ಸ್, ಗೋಸ್ಟ್ ವೋಟರ್ಸ್. ಈಗ ನಿಮ್ಮ ಮಾದೇವಪುರದ ಉದಾಹರಣೆ ಕೊಟ್ಟಾಗ ನೀವು ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಧಮಕಿ ಕೊಡುವ ರೀತಿಯಲ್ಲಿ ಹೇಳುತ್ತೆ, 7 ದಿನದೊಳಗೆ ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಹೀಗೆ ಅಭಿದತ್ ಕೊಡ್ಬೇಕು, ತಗೋಬೇಕು. ಅಂದ್ರೆ ನೀವು ಯಾವ ಮಟ್ಟಕ್ಕೆ ಅವ್ರನ್ನ ಹೆದರ್ಸಕ್ ಹೋಗ್ತಾ ಇದೀರಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಒಳಗಡೆ ಭಯ ಆಗ್ತಾ ಇದೆ. ನಿಮ್ಮ ಮುಂದೆನೆ ಈ ಮನೆಯಲ್ಲಿ 50 ವೋಟರ್ ಇದ್ದಿ ಅಂತ ನೀವು ತೋರಿಸಿದಿರಿ, ಅಲ್ಲಿ ವೋಟರ್ ಇಲ್ಲ ಅಂತ ನಾವು ಹೇಳ್ತಾ ಇರೋದು. ಅದಕ್ಕೆ ಅಫಿಡವಿಟ್ ಸಲ್ಲಿಸಬೇಕಾ? ಈಗ ಒಂದು ಮನೆ ಆ ಊರಲ್ಲಿ ಬೂತ್ ಅವ್ರು ಹೇಳಿದ್ರ ಮೆನ್ಷನ್ ಮಾಡಿದ್ರಲ್ಲ, ಊರಲ್ಲಿ 100 ಮನೆ ಇದಾವೆ, ಅದರಲ್ಲಿ ಒಂದೇ ಮನೆ ಅಡ್ರೆಸ್ ಅಲ್ಲಿ 927 ವೋಟ್ ಇದಾವೆ. ಇನ್ನೂ ಲಾಜಿಕ್ ಏನಂತ ಕೇಳಿದ್ರೆ, ಕೆಲವು ಮನೆಯಲ್ಲಿ ಬ್ರಾಹ್ಮಣರು, ದಲಿತರು, ಕುರುಬರು ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದಾರೆ. ಒಂದೇ ಮನೆಯಲ್ಲಿ ಒಂದೇ ಅಡ್ರೆಸ್ ಜಾತ್ಯತೀತವಾಗಿ ತೋರಿಸ್ತಾ ಇದ್ದಾರೆ. ಇನ್ನೇನು ಈ ಕಣ್ಣಲ್ಲಿ ನೋಡ್ಬೇಕು ಅಂತ ಗೊತ್ತಿಲ್ಲ. ಮಾದೇಪುರದ ಒಂದು ಎಕ್ಸಾಂಪಲ್ ನೀವು ತಗೋಬಿಡಿ. ಮಾದೇಪುರ ಈ ಮನೆ 927 ಜನ ಇರೋ ಮನೆ ಸುಮಾರು ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ? ಒಂದು ಡೋರ್ ನಂಬರ್ 1 ಅಂತ ಹಾಕಿದ್ದಾರೆ, ಅದು ಈಗ ಬಂದಿದೆ. ಆ ಊರಲ್ಲಿರೋ ಬೇರೆ ಡೋರ್ ನಂಬರ್ಗಳು, ಮನೆಗಳ ಫೋಟೋನು ಸಹ ಬಂದಿದೆ. ಅಂದ್ರೆ ನೀವು ಇಂತ ಘನಘೋರ ತಪ್ಪುಗಳನ್ನ ಮಾಡ್ತಾ ಇದ್ರಿ, ಉದ್ದೇಶ ಪಟ್ಟೋ ಬೈ ಮಿಸ್ಟೇಕೋ. ನೀವು ಘನಘೋರ ತಪ್ಪು ಮಾಡಿದ ಮೇಲೂ ಅಪೋಸಿಷನ್ ಲೀಡರ್ ಶಾಡೋ PM ಅಂತೀವಿ, ಅವರಿಗೆ ಧಮಕಿ ಹಾಕಿ ಅವ್ರ ಮೇಲೆ ಆಲ್ರೆಡಿ 20 ಹತ್ರ ಕೇಸ್ ಹಾಕಿದಿರಿ. ಕೇಸ್ ಹಾಕಿ ಅವ್ರನ್ನ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡಿದ್ರಿ. 55 ಗಂಟೆ ED ಎನ್ಕ್ವೈರಿ ಮುಖಾಂತರ ಅವ್ರನ್ನ ಹೆದರ್ಸಿದ್ರಿ. ಇದು ಯಾವುದಕ್ಕೂ ರಾಹುಲ್ ಗಾಂಧಿ ಬಗ್ಗಿಲ್ಲ. ಈ ಪ್ರಯತ್ನ ಇದೆಯಲ್ಲ, ಅವರಿಗೆ ಅವ್ರ ಬಂಡವಾಳ ಹೊರಗಡೆ ಬರ್ತಾ ಇದೆ. ಮಾದೇವಪುರದ ಒಂದು ಡಾಟಾ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, ಅವ್ರು ಎಷ್ಟು ಅದು ತುಂಬಾ ಓಪನ್ ಅಂತ ಹೇಳಿದ್ರೆ, 2018ರಲ್ಲಿ 2018 ಮತ್ತು 19ರ ಚುನಾವಣೆಗೆ ಮಾದೇವಪುರದ -3550, ಅಂದ್ರೆ ಒಂದು 10 ತಿಂಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇಂದ ಲೋಕಸಭಾ ಎಲೆಕ್ಷನ್ಗೆ -3550 ಆಸ್ ಪರ್ ದ ಫಾರಂ 20 ಅವರೇ ಕೊಟ್ಟಿರೋದ್ರಲ್ಲಿ. ಆದ್ರೆ ಮೊನ್ನೆ ನಡೆದಿರೋದ್ರಲ್ಲಿ 52,000 ಜಾಸ್ತಿ, 52 ಜಾಸ್ತಿ. ಅಂದ್ರೆ ಟೋಟಲ್ ಕರ್ನಾಟಕದಲ್ಲಿ 18 ಲಕ್ಷ ಮಾತ್ರ ಜಾಸ್ತಿ ಆಗಿರೋದು 224 ಕ್ಷೇತ್ರದಲ್ಲಿ. ಮಾದೇಪುರ 1ರಲ್ಲಿ 52,000 ವೋಟರ್ಸ್ ಜಾಸ್ತಿ ಮಾಡಿದ್ದಾರೆ. ನೀವು ಇನ್ನೂ ಸಹ ಸ್ವಲ್ಪ ಸರ್ಚ್ ಮಾಡಿ, ಮಾದೇಪುರದ 2023 ವೋಟರ್ ಲಿಸ್ಟ್ ಸರ್ಚ್ ಮಾಡಿ. ಅವ್ರು ಫಾರ್ಮ್ 20 ತೋರಿಸೋದಕ್ಕೂ ಜನವರಿ 1, 2023 ಏನು ವೋಟರ್ ಲಿಸ್ಟ್ ಬಿಡ್ತಾರಲ್ಲ, ಅದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದಾವೆ. ದಿನೇಶ್ ಅವರು ಇಂಥ ಒಂದು ಆರೋಪಗಳು ಬಂದಾಗ ಚುನಾವಣಾ ಆಯೋಗ ಕುಬ್ಜವಾಗಬಾರದು. ಒಬ್ಬ ವ್ಯಕ್ತಿ ಬಂದು ಆರೋಪ ಮಾಡಿದಾಗ ಥರೋ ಇನ್ವೆಸ್ಟಿಗೇಷನ್ ಮಾಡಿ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು. ಬಟ್ ನಮಗೆ ಚುನಾವಣಾ ಆಯೋಗದ ರಿಪ್ಲೈಗಳು ಕೇಳಿದ್ರು. ಸುಭಾಷ್ ಸರ್ ಆಗಲೇ ಹೇಳ್ತಾ ಇದ್ರು, ಇದಕ್ಕಿಂತ ಮುಂಚೆ ಒಬ್ಬರು ರಾಜೀವ್ ಕುಮಾರ್ ಅವರು ಇದ್ದರು, ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅದಾದಮೇಲೆ ಜ್ಞಾನೇಶ್ ಕುಮಾರ್ ಅವರು ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ 3076 ವರ್ಷ ಬೇಕು ಅಂತ. ಇಲ್ಲ ನಾನು ತಪ್ಪಾಗಿ ಹೇಳಿ, ನಾನಿರೋ ಡೇಟಾ ಎಲ್ಲ ಚೆಕ್ ಮಾಡಬೇಕು ಅಂದರೆ ರಾಹುಲ್ ಗಾಂಧಿಗೆ ಕೊಡೋ ಡೇಟಾ 3076 ವರ್ಷಗಳು ಬೇಕು ಅಂದರು. 3000 ಮೇಲೆ ತಿಟ್ಕೊಂಬಿಡಿ, ಸ್ವಲ್ಪ ನಂಬರ್ ಆ ಕಡೆ ಈ ಕಡೆ ಆಗಲಿ. ಆಮೇಲೆ ಕರೆಕ್ಷನ್ ಮಾಡಿಕೊಂಡು ಇಲ್ಲ ಅದು ತಪ್ಪಾಗ್ಬಿಡ್ತು, 276 ವರ್ಷ ಬೇಕಾಗತ್ತೆ ಅಂದರು. ಅದಕ್ಕೆ ಪಕ್ಷದ ಕಡೆಯಿಂದ ಬಂದ ರಿಪ್ಲೈ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಅದು ಒಬ್ಬೊಬ್ಬ ಒಂದೊಂದು 6,000 ಮಿಗಿಲ 6 ಲಕ್ಷಕ್ಕೆ ಮಿಗಿಲ ಹಳ್ಳಿಗಳಿವೆಯಪ್ಪ, ಒಂದು ಹಳ್ಳಿಲಿ ಒಬ್ಬರು ಬಿಟ್ಬಿಡ್ತೀನಿ ಚೆಕ್ ಮಾಡೋಕ್ಕೆ ಅಂತ ಬಂತು. ವಿಷಯ ಆಗಿರಲಿ. ಆ ರಿಪ್ಲೈಗಳ ವಿಚಾರದಲ್ಲಿ ಬಂದಾಗ ಅದರಲ್ಲಿ ಇನ್ನು ಸ್ವಲ್ಪ ವೆಯ್ಟೇಜ್ ಇರಬೇಕಾಗಿತ್ತೇನೋ ಅಂತ. ಆಯೋಗದ ರಿಪ್ಲೈಗಳ ಕಡೆಯಿಂದ ಬಂದಾಗ ವೆಯ್ಟೇಜೇ ಬಹಳ ಕಡಿಮೆ. ನೀನು ಯಾಕೆ ಓದ್ ತಗೊಂಡಿಲ್ಲ,
ನಿನಗೆ 3,000 ವರ್ಷ ಬೇಕು ಓದೋಕ್ಕೆ, 276 ವರ್ಷ ಬೇಕು ನಿನಗೆ ಓದೋಕ್ಕೆ. ಡೇಟಾ ಇವತ್ತಿಗೆ ಇದೇ ಮಾತನ್ನೇ ಎಲೆಕ್ಟ್ರಲ್ ಬಾಂಡ್ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು, ನಾನು ಡೇಟಾ ಕೊಡೋಕ್ಕಾಗಲ್ಲ, ಜಾಸ್ತಿ ಇದೆ, ಎಷ್ಟೋ ವರ್ಷಗಳು ಬೇಕಾಗ್ತವೆ ಅಂತ. ಈ ಶನಿವಾರದೊಳಗಡೆ ಕೊಟ್ಟರೆ ಸರಿ ಅಂದ ಮೇಲೆ ವೆಬ್ಸೈಟ್ ಬಂದೇ ಬಿಡ್ತು. ಅಲ್ಲ ಎಲ್ಲ ಡಿಜಿಟಲ್ ಇಟ್ಕೊಳ್ಳೋದು, ನಾವು ಮಾತಾಡೋದು ಮಾತ್ರ ಹಾರ್ಡ್ ಕಾಪಿ ಬಗ್ಗೆ ಮಾತಾಡ್ತೀವಲ್ಲ, ಯಾಕೆ? ಹೇಗೆ ಹೇಳ್ದಂಗೆ ಅಂದ್ರೆ ಈಗ ನಾವು ಸಿಟಿ ಫುಲ್ CC ಕ್ಯಾಮ್ರಾ ಹಾಕಿದ್ದೇವೆ. ಓಕೆ, ಏನು ಡೈಲಿ ಕೂತ್ಕೊಂಡು ಎಲ್ಲ ಚೆಕ್ ಮಾಡೋಕ್ಕಾಗತ್ತಾ? ಎಲ್ಲಿ ಕಳತನ ಆಕ್ಸಿಡೆಂಟ್ ಇನ್ನೊಂದಾಗತ್ತೆ ಅವಾಗ ಅದನ್ನ ವೆರಿಫೈ FIR ಆದ ಕಡೆ ಚೆಕ್ ಮಾಡ್ತಾರೆ. ಪ್ರತಿಯೊಂದನ್ನು ಏನು ಅನಾಲಿಸಿಸ್ ಮಾಡ್ಕೊಂಡು ಎಲ್ಲಾ ಕಡೆ ಕೂತಿರಲ್ಲ. ಎಲ್ಲಿ ಎಮರ್ಜೆನ್ಸಿ ಇದೆ, ಎಲ್ಲಿ ನೀಡಿದೆ ಅಲ್ಲಿ ಚೆಕ್ ಮಾಡ್ತಾರೆ. ಆ ಸಿಸ್ಟಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ವಲ್ಲ ಎಲೆಕ್ಷನ್ ಕಮಿಷನ್. ನಮ್ಮ ಹತ್ರ ಎಲ್ಲ ಡಾಟಾ ಇರುತ್ತೆ, ಎಲ್ಲಿ ಅನ್ಯಾಯ ಅನಿನೀತಿ ಎಲ್ಲಿ ಕ್ವಶನ್ ಬರುತ್ತೆ ಅಲ್ಲಿ ನಾವು ಕೊಡ್ತೀವಿ ನಿನಗೆ ಸಬೂತ್ನ ಅಂತ ಅವ್ರು ಹೇಳ್ಬೇಕು. ಅದು ಬಿಟ್ಬಿಟ್ಟು ಅಷ್ಟೆಲ್ಲಾನು ಚೆಕ್ ಮಾಡೋಕ್ಕಾಗತ್ತಾ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ನಿಜವಾಗಿ ಏನು ಸಾಮಾನ್ಯ ಜ್ಞಾನ ಇದೆಯಾ ಇಲ್ವಾ ಅದು ಕ್ವಶನ್ ಬರುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ. ಇದನ್ನ ಬಿಟ್ಬಿಟ್ಟು ನಾವು ಅಷ್ಟನ್ನು ಇಷ್ಟು ವರ್ಷ ಆಗುತ್ತೆ ಅನ್ನೋದು ಹೇಳೋದು ತಪ್ಪು. ಓಕೆ, ಅದು ಒಂದು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಏನಂದ್ರೆ ಇವತ್ತು BJP ಅವರು ಈ ಲೆವೆಲ್ ಅಲ್ಲಿ ಬೆಳೆಯೋದಕ್ಕೆ ಕಾಂಗ್ರೆಸ್ ಒಂದು ನೇರ ಕಾರಣ. ಯಾಕೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಸಿದ್ಧಾಂತ ಇದೆ, ಏನ್ ಗೊತ್ತಾ? ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಇನ್ನೊಬ್ಬಂದು 2 ಕಣ್ಣು ಹೋಗ್ಲಿ, ಈ ಸಿದ್ಧಾಂತ ಇದೆ ಕಾಂಗ್ರೆಸ್ ಅಲ್ಲಿ. ಎಕ್ಸಾಂಪಲ್, ನಾವು ದೆಹಲಿಯಲ್ಲಿ ಇದನ್ನ ಹೇಳೋದು ಎಲೆಕ್ಷನ್ ಮುಂಚೆನೆ. ಇವರು ಸಪೋರ್ಟ್ ಮಾಡ್ಲಿಲ್ಲ, ಇವರು BJP ಜೊತೆನೆ ಸೇರ್ಕೊಂಡು ಕ್ಯಾಂಡಿಡೇಟ್ಗಳಿಗೆ ಹಾಕಿದ್ರು AAP ಸೋಲ್ಸೋದಕ್ಕೆ. ಈಗ ಇನ್ನೂ ಒಂದು ಗುಜರಾತ್ ಅಲ್ಲೂ ಅದನ್ನೇ ಮಾಡಿದ್ರು ಬೈ ಎಲೆಕ್ಷನ್ ಅಲ್ಲಿ. ನೀವು ಇಲ್ಲ ಒಂದು ಹೋರಾಟ ಸೇರಿದಾಗ ಇಬ್ರು ನಿಮ್ಮ ಬುಡಕ್ ಬಂದಾಗ ಒಂದೇ ಜಾಡಿಯಲ್ಲಿದ್ದ 2 ಏಡಿಕಾಯಿಗಳು, ಇಬ್ರು ಕೂಡ ಒಂದೇ ಜಾಡಿಯಲ್ಲಿದ್ದ 2 ಏಡಿಕಾಯಿಗಳು. ಅದು ಮಾತಾಡ್ತೀನಿ ಆಮೇಲೆ. ಸಮಸ್ಯೆ ಆಯ್ತು ಸರ್ ಇಲ್ಲಿ ಏನಾಗುತ್ತೆ ಸರ್, SC ಅಂದರೆ ಸುಪ್ರೀಂ ಕೋರ್ಟ್ನ ವಿಚಾರ ಬಂದಾಗ ಅದು EDಗೋ IT ಗೋ CBIಗೋ ಒಂದೇ ಒಂದು ಚಾಟಿ ಬೀಸ್ತು ಸರ್. ನಿಮ್ಮ ರಾಜಕೀಯ ಆಟಗಳಿಗೆ ಸುಪ್ರೀಂ ಕೋರ್ಟ್ ಅಂಗಳ ಅಲ್ಲ, ಇದೇನಾದರೂ ಆಚೆ ಇರಲಿ. ಕಾಂಗ್ರೆಸ್ಗೂ ಇದೇ ಮಾತೆ, BJPಗೂ ಇದೇ ಮಾತೆ, ಬೇರೆ ಪಾರ್ಟಿಗಳಿಗೂ ಇದೇ ಮಾತನ್ನು ಅವ್ರು ಹೇಳಿದರು. ಇದಾದ ಮೇಲೆ ಎಲೆಕ್ಷನ್ ಕಮಿಷನ್ನ ಈ ಒಂದು ತಪ್ಪುಗಳಿಗೋ, ಇದನ್ನು ನೀವು ತಪ್ಪು ಅಂತ ಕನ್ಸಿಡರ್ ಮಾಡ್ತಿರೋ, ಅಪರಾಧ ಅಂತ ಕನ್ಸಿಡರ್ ಮಾಡ್ತಿರೋ, ಫೇವರಿಸಮ್ ಅಂತ ಕನ್ಸಿಡರ್ ಮಾಡ್ತಿರೋ, ನಿಮಗೆ ಬಿಟ್ಬಿಡ್ತೀನಿ. ಈ ಎಲ್ಲ 927 ವೋಟರ್ಸ್ ಒಂದೇ ಮನೇಲಿದ್ದಾರೆ ಅಂತ ಬಂದಾಗ ಸರ್ ಕೈಂಡ್ ಆಫ್ ರಿವ್ಯಾಲ್ಯೂಯೇಷನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಸರ್. ಒಂದು ಹುಡುಗಿ ಎಕ್ಸಾಮ್ ಬರೆದಿರ್ತಾಳೆ ಸರ್, 100ಕ್ಕೆ 100 ಅಂತ ಹುಡುಗಿ ಭಾವಿಸಿರ್ತಾಳೆ, ಪರಿಶ್ರಮ ಹಾಕಿರ್ತಾಳೆ, ಹುಡುಗ ಆ ಥರ ಒಂದು ಭಾವಿಸಿರ್ತಾನೆ. ಅವನಿಗೆ ತಗೊಬಂದ್ಬಿಟ್ಟು 21 ಮಾರ್ಕ್ಸ್ ಬಂದಿದೆ ಅಂತ ಹಾಕಿದಾಗ ನಂಗೆ ರಿವ್ಯಾಲ್ಯೂಯೇಷನ್ ಆಗಬೇಕು, ಪೇಪರ್ ಕೊಡಿ, ನಾನು ಚೆಕ್ ಮಾಡಬೇಕು, ನನ್ನದು ಮರು ಪರಿಶೀಲನೆ ಮಾಡಿ ಅಂದರೆ, ಎಲ್ಲ 8 ಲಕ್ಷ ಪೇಪರ್ಗಳು, ಎಷ್ಟು ದಿನ ಬೇಕು ಗೊತ್ತೇನೋ ನಿನಗೆ ಓದೋಕ್ಕೆ? 8 ಲಕ್ಷ ಜನ ಬರೆದಿದ್ದಾರೆ ಎಕ್ಸಾಮು, ತಮಾಷೆ ಆಡ್ತಾ ಇದೆಯಾ ನೀನು? ಎಲ್ಲಿಂದ ಅನ್ಕೊಡೋದು ನಿನಗೆ? ಏನು ಹುಡುಗಾಟ ಆಡ್ತಿದ್ಯಾ ಅಂತ ದಬಾಯಿಸ್ದಂಗೆ ಅನಿಸ್ತಿಲ್ವ ಸರ್ ಇಡೀ ಒಂದು ಕೇಸು? ರಮಾಕಾಂತ್, ಎಲೆಕ್ಷನ್ ಕಮಿಷನ್ ಬಿಹೇವಿಯರ್ ಬಹಳ ಹಾಸ್ಯಾಸ್ಪದವಾಗಿದೆ. ಅವರು ಕೊಡುವಂತ ಯಾವ ಉತ್ತರಕ್ಕೂ ಕೂಡ ಲಾಜಿಕ್ ಇಲ್ಲ. ಮೊದಲನೇ ಮಾತು, ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನಷ್ಟು ಬೆತ್ತಲೆ ಆದ್ರು. ಅವ್ರ ಮೇಲೆ ಎಲೆಕ್ಷನ್ ಕಮಿಷನ್ ಮೇಲೆ ಏನೆಲ್ಲಾ ಪ್ರಶ್ನೆಗಳು ಎದ್ದಿದ್ವು, ಯಾವ ಪ್ರಶ್ನೆಗಳಿಗೂ ಕೂಡ ಅವರು ಸರಿಯಾಗಿ ಉತ್ತರವನ್ನ ಕೊಡ್ಲಿಲ್ಲ. ಬಹಳಷ್ಟು ಪ್ರಶ್ನೆಗಳನ್ನ ಅವರು ಅವಾಯ್ಡ್ ಮಾಡಿದ್ರು. ಯಾವ ಪ್ರಶ್ನೆಗೆ ಅವರು ಉತ್ತರ ಕೊಟ್ರು ಆ ಪ್ರಶ್ನೆಗಳಿಗೂ ಉತ್ತರ ಲಾಜಿಕಲ್ ಆಗಿ ಇರ್ಲಿಲ್ಲ. ಯಾರು ಕೂಡ ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ತರಹದ ಉತ್ತರಗಳನ್ನ ಅವರು ಕೊಟ್ರು. ಈಗ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. 0 ಅಡ್ರೆಸ್, ನಿಮ್ದು ಮನೆ ನಂಬರ್ 0 ಅಂತಿರತ್ತೆ ಅಂತ ಕೇಳಿದ ಕಲ್ಕೊಂಡ್ ಏನೋ ಅವರು ಆ ಕ್ಷಣಕ್ಕೂ ಮೊದಲೇ ಯೋಚನೆ ಮಾಡ್ಕೊಂಡು ಬಂದಿದ್ರು. ಏನೋ ಒಂದು ಉತ್ತರವನ್ನು ಕೊಟ್ಟರು. ಲಕ್ಷಾಂತರ ಜನ ಬೀದಿ ಫ್ಲೈಓವರ್ ಕೆಳಗಡೆ ಮಲಗ್ತಾರೆ, ಲ್ಯಾಂಪ್ ಪೋಸ್ಟ್ ಕೆಳಗಡೆ ಮಲಗ್ತಾರೆ, ಅವ್ರಿಗೆ ಅಡ್ರೆಸ್ ಇರೋದಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಅದೆಲ್ಲ ಲಾಜಿಕಲ್ ಅದು ನಂಬುವಂತ ವಿಚಾರನ? ನಮ್ ದೇಶದೊಳಗಡೆ 142 ಕೋಟಿ ಜನರಿಗೆ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಅಲ್ಲಿ 0 ಮನೆ ನಂಬರ್ 0 ಅಂತಿದೆಯಾ? 142 ಕೋಟಿ ಆಧಾರ್ ಕಾರ್ಡ್ಗಳಿಗೂ ಅಡ್ರೆಸ್ ಇದೆ ತಾನೆ? ಕರೆಕ್ಟ್. ಎಲ್ಲ ಅಡ್ರೆಸ್ ಇರ್ಲಾರ್ದ ಆಧಾರ್ ಕಾರ್ಡ್ ಯಾರ್ದಾದ್ರು ಇದೆಯಾ? ಇಲ್ಲ. ಯಾವ ಮನೆ ನಂಬರ್ 0 ಅಂತಿಲ್ಲ. ಎಲ್ಲ 142 ಕೋಟಿ ಆಧಾರ್ ಕಾರ್ಡ್ಗಳಿಗೂ ಅಡ್ರೆಸ್ ಇದೆ. ಮತ್ತೆ ಇಲ್ಲಿ ಯಾಕೆ ಇವ್ರಿಗೆ ಅಡ್ರೆಸ್ ಇಲ್ಲ, ಇವ್ರಿಗೆಲ್ಲ 0 ನಂಬರ್ ಕೊಡ್ತಾ ಇದೀರಿ? ಏನು ಇದ್ರದಲ್ಲ ಲಾಜಿಕ್? ಏನು ಉದ್ದೇಶ? ಇದು ಇಂಥ ಒಂದು ಲಾಜಿಕಲ್ ಪ್ರಶ್ನೆಗಳಿಗೆ ಅವ್ರ ಕಡೆ ಉತ್ತರನೂ ಇಲ್ಲ. ಮತ್ತೆ ನೀವು ಯಾವ್ದೋ ಒಬ್ಬ ಮತದಾರನ ಮನೆ ವಿಳಾಸವನ್ನ 0 ಅಂತ ಹೇಳ್ತೀರಿ, ಅಡ್ರೆಸ್ ಕೊಡೋದಿಲ್ಲ ಅಂತ, ಅವನನ್ನ ನೀವು ಯಾವ ಬೂತಿಗೆ ಸೇರಿಸ್ತೀರಿ? ಈಗ ಆ ಮತದಾರ ಯಾವ ಬೂತಿಗೆ ಬರ್ಬೇಕಪ್ಪ ಅದು ಗೊತ್ತಾಗಬೇಕಲ್ಲ. ಈಗ ಅವನು ಇವತ್ತು ಈ ಫ್ಲೈಓವರ್ ಕೆಳಗಡೆ ಮಲ್ಕೋತಾನೆ, ನಾಳೆ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೋತಾನೆ. ಕರೆಕ್ಟ್. ಈಗ ನೀವು ಅವ್ನು ಯಾವ ಬೂತಿಗೆ ಸೇರಿಸ್ತೀರಿ?
0 ಬೂತ್. ಈ ಪ್ರಶ್ನೆಗಳಿಗೆಲ್ಲ ಬೂತ್ ನಂಬರ್ 0. ನಾನು ಈಗ ನಾನು ನಾನೀಗ ಒಂದು ವಿಚಾರವನ್ನೇ ಹೇಳಿದೆ ಅಷ್ಟೇ. ಬಟ್ ಬಹಳಷ್ಟು ವಿಚಾರಗಳಲ್ಲಿ ಎಲೆಕ್ಷನ್ ಕಮಿಷನ್ ಕೊಟ್ಟಂತ ಉತ್ತರಗಳಲ್ಲಿ ಯಾವುದೇ ತರ್ಕ ಇರಲಿಲ್ಲ. ಅವರು ಬಹಳ ಕ್ಲಿಯರ್ ಕಟ್ ಆಗಿ ಇಡೀ ದೇಶದ ಜನರ ಎದುರುಗಡೆ ಬೆತ್ತಲಾದ್ರು. ಅವ್ರಿಗೊಂದೆಲ್ಲ ಬಂಡ ಧೈರ್ಯ ಇದ್ದಂತೆ ಕಾಣ್ತದೆ. ನಾವ್ ಏನ್ ಮಾಡಿದ್ರು ಕೂಡ ನಡೀತದೆ ಅನ್ನುವ ಬಂಡ ಧೈರ್ಯ ಇದ್ದಂತೆ ಕಾಣ್ತದೆ. ಯಾಕಂತಂದ್ರೆ 2023 ನಮ್ ದೇಶದ ಪಾರ್ಲಿಮೆಂಟ್ ಒಳಗಡೆ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಆ ಬಿಲ್ ಪಾಸ್ ಅದ್ರೊಳಗಡೆ ಏನಿದೆ ಅಂತಂದ್ರೆ ಯಾವುದೇ ಎಲೆಕ್ಷನ್ ಕಮಿಷನರ್ ಇನ್ಕ್ಲೂಡಿಂಗ್ ಚೀಫ್ ಎಲೆಕ್ಷನ್ ಕಮಿಷನರ್, ಮಾಜಿ ಅಥವಾ ಹಾಲಿ, ಅವ್ರು ಯಾರೇ ಇದ್ರು ಕೂಡ ಅವರು ತಮ್ಮ ಅಧಿಕಾರಾವಧಿ ಒಳಗಡೆ ಮಾಡಿರುವಂತ ಕೆಲಸದ ಮೇಲೆ ಅಥವಾ ಅವರ ಕೈಗೊಂಡಂತ ಕ್ರಮಗಳ ಮೇಲೆ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಬಿಲ್ ಪಾಸ್ ಆಗಿದೆ ನಮ್ಮ ದೇಶದ ಪಾರ್ಲಿಮೆಂಟ್ ಒಳಗಡೆ. ಅದಕ್ಕೆ ಅದೇ ಒಂದು ಬಂಡತನದಿಂದ, ಅದೇ ಒಂದು ಧೈರ್ಯದಿಂದ ಅವರು ಈ ತರಹದ ಹಾಡು ಹಗಲೇ ಸುಳ್ಳು ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸುಭಾಷ್ ಸರ್, ಥ್ಯಾಂಕ್ ಯು ಅಬ್ದುಲ್ ಮುನೀರ್, ಥ್ಯಾಂಕ್ ಯು ಡಾಕ್ಟರ್ ದಿನೇಶ್ ಶೇರ್ಹೊಳ್ಳಿ ಅವರೇ. ಎಲೆಕ್ಷನ್ ಕಮಿಷನ್ ಈ ವಿಚಾರಗಳಲ್ಲಿ ಈಗ ಈ ದೇಣಿಗೆ ಅಂತ ಬಂದ ತಕ್ಷಣ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಪ್ರಮುಖವಾಗಿ ಇದಕ್ಕೆ ಒಂದು ಉತ್ತರದಾಯಿತ್ವ ಇರತಕ್ಕಂಥ ಒಂದು ಬ್ಯಾಂಕ್, ಅದು ದೇಶದ ಸೆಂಟ್ರಲ್ ಬ್ಯಾಂಕ್ ಬರುತ್ತೆ, ಅದು ಕೇಂದ್ರದ ಬ್ಯಾಂಕ್ ಬರುತ್ತೆ ಅದು. ಸೊ ಆ ಕಾರಣದಿಂದಾಗಿ ಈ ದೇಣಿಗೆಗಳ ಮೂಲ ಇಷ್ಟೊಂದು ಬ್ಯಾಂಕ್ಗಳು, ಇಷ್ಟೊಂದು ದೇಣಿಗೆ ಈ ಥರದ್ದು ಹೆಸರೇ ಕೇಳದಂತಹ ಪಕ್ಷಗಳಿಗೆ ಹೇಗೆ ಬಂತು ಅನ್ನೋ ಒಂದು ವಿಚಾರವನ್ನು ದೇಶದ ಜನಗಳ ಮುಂದೆ ಇಡಲಿ. ಸುಪ್ರೀಂ ಕೋರ್ಟ್ ಮತ್ತೆ ಅದಕ್ಕೊಂದು ಇದನ್ನು ನೋಟಿಸ್ ಇಶ್ಯೂ ಮಾಡಿಯೋ ಮತ್ತೆ ಅವರನ್ನು ಕರೆದೋ ಮಾಡೋದಕ್ಕೆ